ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಸ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತತೋ ಜಯಮುದೀರಯೇತ್. ಒಬ್ಬ ಸಂತ ಭಕ್ತ ಮನನಶೀಲ ಮುನಿ ಅಂತ ಹೇಳ್ತಾರೆ. ಇಂತಹವನ ಲಕ್ಷಣವನ್ನು ಕುರಿತು ಪರಮಾತ್ಮ ಉದ್ಧವನಿಗೆ ವಿಚಾರವನ್ನು ತಿಳಿಸುವಾಗ ಹೇಳ್ತಾನೆ, ಹೃದಯದಲ್ಲಿ ಕಾರುಣ್ಯವಿರುತ್ತೆ. ಸೊ ಹಿ ಈಸ್ ಕಾಲ್ಡ್ ಕೃಪಾಲುಹು. ಅವನ ಹೃದಯದಲ್ಲಿ ಕಾರುಣ್ಯವಿದೆ ಅಂತ ಹೇಳಿದಾಗ ಅವನಲ್ಲಿ ದ್ವಂದ್ವಗಳೇ ಉಂಟಾಗುವುದಿಲ್ಲ. ಶತ್ರು ಮಿತ್ರ, ಪ್ರೀತಿ ದ್ವೇಷ, ಹೀಗೆ ಯಾವ ರೀತಿಯ ದ್ವಂದ್ವಗಳಿಗೂ ಕೂಡ ಅಲ್ಲಿ ಅವಕಾಶವೇ ಇರೋದಿಲ್ಲ. ಅವನ ದೃಷ್ಟಿಯಲ್ಲಿ ಎಲ್ಲವೂ ಒಂದೇ ಮತ್ತು ಎಲ್ಲರೂ ಒಂದೇ. ಯಾರೂ ಕೂಡ ನನಗಿಂತ ಬೇರೆ ಅಲ್ಲ, ನಾನು ಕೂಡ ಅವರಿಗಿಂತ ಬೇರೆ ಅಲ್ಲ. ಇಂತಹ ಒಂದು ಭಾವ ಅವನಲ್ಲಿ ಉಂಟಾಗಿರುತ್ತೆ. ಸೊ ಆಲ್ ಆರ್ ಒನ್ ಅಂಡ್ ದಿ ಸೇಮ್. ಇಂತಹದ್ದನ್ನ ಪ್ರಬುದ್ಧವಾದ ತಿಳುವಳಿಕೆ ಅಂತ ಹೇಳ್ತಾರೆ. ಸಾಮಾನ್ಯರಿಗೆ ಇದು ಅರ್ಥ ಆಗೋದಿಲ್ಲ ಮತ್ತು ಸಾಮಾನ್ಯರಿಗೆ ಇಂತಹ ಒಂದು ಭಾವನೆ ಉಂಟಾಗೋದಕ್ಕೂ ಸಾಧ್ಯವಿಲ್ಲ. ಸೊ ಯಾವಾಗ ಇಂತಹ ಒಂದು ಅತ್ಯುತ್ತಮವಾದ ಒಂದು ವಂಡರ್ಫುಲ್ ತತ್ವ, ಫಿಲಾಸಫಿ, ಈ ಒಂದು ಆಲೋಚನೆ, ಭಾವನೆ, ಇವೆಲ್ಲ ಯಾವಾಗ ಆ ವ್ಯಕ್ತಿಗೆ ಬರುತ್ತೆ, ಆವಾಗ ಹಿ ರಿಯಲೈಸಸ್ ದಟ್ ನಾವೆಲ್ಲರೂ ಒಂದೇ ಅಂತಂದ ಮೇಲೆ ಯಾರೇ ಈ ಒಂದು ಪರಮಾತ್ಮನ ಸೃಷ್ಟಿಯಲ್ಲಿ ಇಲ್ಲಿಗೆ ಜನ್ಮ ಅಂತ ಹೇಳಿ ತಗೊಂಡು ಬಂದಿರ್ತಾರೆ, ಅವರೆಲ್ಲರಿಗೂ ಆಲ್ ಆಫ್ ದೆಮ್ ಹ್ಯಾವ್ ಗಾಟ್ ದಿ ಈಕ್ವಲ್ ರೈಟ್ in this world to live and experience the life. ನನಗೆ ಹೇಗೆ ಈ ಬದುಕಿನಲ್ಲಿ ಒಂದು ರೈಟ್, ಒಂದು ಹಕ್ಕಿದೆ, ನಾನು ಈ ಸೃಷ್ಟಿಗೆ ಪರಮಾತ್ಮನ ಅನುಗ್ರಹದಿಂದ ಬಂದಿದ್ದೀನಿ, ಸೊ ಸಂಪೂರ್ಣ ಲೈಫನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನುವಂತಹದ್ದು ಹೇಗೆ ನನ್ನ ಒಂದು ಹಕ್ಕಾಗಿರುತ್ತೆ. ಇಲ್ಲಿ ಬದುಕು ಮಾಡಬೇಕು, ಬಾಳಬೇಕು, ಎಲ್ಲವನ್ನ ಅನುಭವಿಸಬೇಕು, ಎಲ್ಲವನ್ನ ತಿಳ್ಕೋಬೇಕು ಅನ್ನುವಂತಹದ್ದು ಹೇಗೆ ನನ್ನಲ್ಲಿ ಆ ಒಂದು ತವಕ ಉಂಟಾಗಿರುತ್ತೆ, ಅದು ಎಲ್ಲರಲ್ಲೂ ಇದೆ ಮತ್ತು ಅದು ಎಲ್ಲರಿಗೂ ಸಮಾನ. ನನಗೆ ಹೇಗೆ ಬದುಕಬೇಕು ಅನ್ನುವಂತಹ ರೈಟ್ ಇದೆ, ಆ ರೈಟ್ ಎಲ್ಲರಿಗೂ ಇದೆ. ಅದು ಮನುಷ್ಯನಾಗಿರಲಿ, ಪ್ರಾಣಿಯಾಗಿರಲಿ, ಪಕ್ಷಿಯಾಗಿರಲಿ, ಗಿಡ ಮರಗಳಾಗಿರಲಿ, ಎಲ್ಲವುಗಳು ಕೂಡ ಅವುಗಳಿಗೆ ಸಿಕ್ಕಂತಹ ಜನ್ಮದ ಎಕ್ಸ್ಪೀರಿಯನ್ಸ್ಗಳನ್ನ ಸಂಪೂರ್ಣವಾಗಿ ಅವುಗಳು ಅನುಭವಿಸಬೇಕು.
ದೇ ಹ್ಯಾವ್ ಗಾಟ್ ದಿ ಈಕ್ವಲ್ ರೈಟ್ ಟು ಲಿವ್ ಅಂಡ್ ಎಕ್ಸ್ಪೀರಿಯನ್ಸ್ ದಿ ಲೈಫ್. ಅದರಿಂದ ಎಲ್ಲರನ್ನ ನಾನು ಪ್ರೀತಿಸ್ತೀನಿ ಅಂತ ಹೇಳೋದಕ್ಕಿಂತ ನಾನು ಯಾರನ್ನೂ ದ್ವೇಷ ಮಾಡದೆ ಹೋದರೆ ಬಹುಶಃ ಇದಕ್ಕಿಂತ ಹೈಯೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತೊಂದು ಇಲ್ಲ. ಅನೇಕ ಸಂದರ್ಭದಲ್ಲಿ ನಾವು ಪ್ರಯತ್ನ ಪಟ್ಟರೂ ಕೂಡ ಕೆಲವರನ್ನು ನಾವು ಪ್ರೀತಿಸೋದಕ್ಕೆ ಆಗೋದಿಲ್ಲ, ಯಾವ್ಯಾವುದೋ ಅಡ್ಡಿ ಬರುತ್ತೆ. ಆದರೆ ಪ್ರೀತಿ ಮಾಡಕ್ ಆಗಲಿಲ್ಲ ಅಂದ ಪಕ್ಷದಲ್ಲಿ ದ್ವೇಷ ಮಾಡದೆ ಹೋದರೆ ಸಾಕು. ಇಟ್ಸ್ ಎ ಗ್ರೇಟ್ ತತ್ವ. ಸೊ ಒಂದು ರಾಂಗ್ ಮೈಂಡ್ ಸೆಟ್ ಅಂತ ಏನು ಹೇಳ್ತೀವಿ ಅದರಿಂದ ನಾವು ಬಹಳ ದೂರಕ್ಕೆ ಬರಬೇಕು, ಈಚೆ ಬರಬೇಕು. ಆ್ಯಂಡ್ ದಿಸ್ ಫಿಲಾಸಫಿ, ದಿಸ್ ತತ್ವ, ಈ ಒಂದು ಪ್ರಬುದ್ಧ ತಿಳುವಳಿಕೆ ಈಸ್ ಕಾಲ್ಡ್ ಅದ್ರೋಹ ಸರ್ವದೇಹಿನ. ಇಲ್ಲಿ ನಾವು ಹೇಗಿರಬೇಕು ಅಂತಂದ್ರೆ, ಉದಾಹರಣೆಗೆ ಯಾವುದೋ ಒಂದು ಕಾರಣಗಳಿಂದ ನನಗೆ ಕೆಲವು ನೋವುಗಳಿರಬಹುದು, ಕೆಲವು ದುಃಖ ಇರಬಹುದು, ಸಂಕಟಗಳಿರಬಹುದು. ಆದರೆ ಹೊರ ಪ್ರಪಂಚದಲ್ಲಿ ನಾನು ವ್ಯವಹರಿಸುವಾಗ ನನ್ನ ನೋವು, ದುಃಖ, ಕಷ್ಟವನ್ನು ನಾನು ಬೇರೆ ಯಾರಿಗೂ ಹಂಚಬಾರ್ದು. ಬಿಕಾಸ್ ಅದು ನನ್ನ ಪಾಲಿಗೆ ಬಂದಿದೆ ಅಂತಂದ ಮೇಲೆ ಅದು ನನ್ನ ಭಾಗ, ಅದು ನನ್ನ ಭಾಗವೇ ಆಗಿರೋದ್ರಿಂದ ಅದು ನನ್ನ ಪಾಲಿಗೆ ಬಂದಿದೆ. ಸೊ ಅದನ್ನು ಬೇರೆ ಯಾರಿಗೂ ನಾನು ಕೊಡಬಾರದು. ಸೊ ಇವೆಲ್ಲ ಬಹಳ ದೊಡ್ಡ ತತ್ವಗಳು. ಇವೆಲ್ಲ ಒಬ್ಬ ಮುನಿ, ಒಬ್ಬ ಸಂತ, ಒಬ್ಬ ಭಕ್ತ, ಡಿವೋಟಿ, ಪರಮಾತ್ಮನ ಡಿವೋಟಿ ಅಂತ ಹೇಳಿದಾಗ ಅಂತಹವನಲ್ಲಿ ಇವೆಲ್ಲ, ಈ ಎಲ್ಲ ಲಕ್ಷಣಗಳು ಕೂಡ ಕಂಡುಬರುತ್ತೆ. ಸತ್ಯಸಾರೋ ಅನವದ್ಯಾತ್ಮ ಸಮಃ ಸರ್ವೋಪಕಾರಕಃ. ಸತ್ಯಸಾರ, ಸತ್ಯಸಾರ ಅಂತಂದ್ರೆ ಆ ವ್ಯಕ್ತಿಯಲ್ಲಿ ಕಿಂಚಿತ್ತು, ಒಂದು ಸ್ವಲ್ಪ ಕೂಡ ಈ ಪಾಪದ ವಾಸನೆ ಎನ್ನುವಂತಹದ್ದು ಇಲ್ಲದೆ ಇರುವಂತಹದ್ದು ಅವನಲ್ಲಿ ಇರೋದಿಲ್ಲ. ಆ ವ್ಯಕ್ತಿ ಎಂದೂ ಕೂಡ ಅಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಿಲ್ಲ. ಈಸ್ ವೆರಿ ಕ್ಲೀನ್ ಪರ್ಸನ್ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ಇರ್ತಾನೆ. ಪರಿಶುದ್ಧವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಮನುಷ್ಯನಾಗಿರ್ತಾನೆ. ಪರಿಶುದ್ಧತೆ ಅವನಲ್ಲಿ ಮುಖ್ಯವಾದ ಲಕ್ಷಣವಾಗಿರೋದ್ರಿಂದ ಎಲ್ಲಿ ಹುಡುಕಿದ್ರೂ ಕೂಡ ಅವನಲ್ಲಿ ಲವಲೇಶವು, ದೋಷ ಅನ್ನುವಂತಹದ್ದನ್ನು ನಾವು ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಸಮಯ, ಸಂದರ್ಭ ಹೇಗೆ ಬೇಕಾದರೂ ಬರಬಹುದು. ಬಂದಂತಹ ಅದು ಏನೇ ಆಗಿರಲಿ, ಮೇಕ್ ಯೂಸ್ ಆಫ್ ಎವ್ರಿ ಆಪರ್ಚುನಿಟಿ ಟು ಹೆಲ್ಪ್ ಅದರ್ಸ್. ಸಿಕ್ಕ ಪ್ರತಿ ಅವಕಾಶದಲ್ಲೂ ಕೂಡ ಪರೋಪಕಾರ ಭಾವ, ಅದು ನಮ್ಮ ಜನ್ಮಸಿದ್ಧ ಹಕ್ಕಾಗಿ ನಾವು ಅದನ್ನು ಆಚರಿಸಬೇಕು. ಯಾಕೆಂತಂದರೆ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಇದಂ ಶರೀರಂ, ಈ ಒಂದು ಶರೀರ ಅಂತ ನಮಗೇನು ಭಗವಂತ ಕೊಟ್ಟಿದ್ದಾನೆ, ಇಟ್ ಈಸ್ ಫಾರ್ ಅದರ್ಸ್. ಬೇರೆಯವರಿಗೆ ಉಪಯೋಗವಾಗಲಿ, ಬೇರೆಯವರಿಗೆ ಉಪಯೋಗವಾಗುವಂತಹ ಕರ್ಮಗಳನ್ನು ಈ ದೇಹದ ಮೂಲಕ ನಾನು ಮಾಡಬೇಕಾಗುತ್ತೆ. ಈ ಕಾರಣದಿಂದ ಶರೀರ ಅನ್ನುವಂತಹದ್ದು ಸಿಗುತ್ತೆ. ಅದರಿಂದ ಸಿಕ್ಕ ಪ್ರತಿ ಅವಕಾಶದಲ್ಲೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಪರರಿಗೆ ಉಪಕಾರವನ್ನು ಮಾಡುವಂತಹ ಸ್ವಭಾವ, ಗುಣಗಳನ್ನು ಬೆಳೆಸ್ಕೋಬೇಕು. ಸೊ ಸಿಕ್ಕ ಪ್ರತಿ ಅವಕಾಶ ಅಂತ ಹೇಳಿದಾಗ ಒಂದೇ ಒಂದು ಅವಕಾಶವನ್ನು ಕೂಡ ನಾವು ಬಿಡಬಾರ್ದು. ಯಾಕೆಂತಂದ್ರೆ ಒಂದು ಅವಕಾಶ ಕೈ ತಪ್ಪಿ ಹೋದ್ರೆ ಮತ್ತೆ ಅಂತಹ ಅವಕಾಶ ತಕ್ಷಣದಲ್ಲಿ ಸಿಗತ್ತೆ ಅನ್ನುವಂತಹದ್ದೇನು ಗ್ಯಾರಂಟಿ ಇಲ್ಲ. ಆದ್ರಿಂದ ನಮ್ಮ ಪಾಲಿಗೆ ನಮಗೆ ಒಂದು ಅವಕಾಶ ಸಿಕ್ಕಿದೆ ಅಂತಂದಾಗ ಆ ಕ್ಷಣದಲ್ಲಿ ಅದು ಭಗವಂತನ ಸೇವೆ, ಮತ್ತೊಬ್ಬನಿಗೆ ನಾನು ಉಪಕಾರ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅಹಂಕಾರ. ಯಾಕೆಂತಂದ್ರೆ ಮತ್ತೊಬ್ಬನಿಗೆ ನಾನು ಉಪಕಾರ ಮಾಡ್ತೀನಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅದೇನು ಸೂಚಿಸುತ್ತೆ ಅಂತಂದ್ರೆ ನನಗಿಂತ ಅವನು ಸ್ವಲ್ಪ ಕೆಳಮಟ್ಟದಲ್ಲಿದ್ದಾನೆ, ನಾನು ದೊಡ್ಡ ಮಟ್ಟದಲ್ಲಿದ್ದೀನಿ. ಸೊ ದಟ್ ಈಸ್ ವೈ ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಟು ಹೆಲ್ಪ್ ಹಿಮ್ ಅಂತಹ ಒಂದು ತಪ್ಪು ಸೂಚನೆ ಅದು ನಮಗೆ ಅಂಟಿಕೊಂಡ್ಬಿಡುತ್ತೆ. ಸೊ
ಒಂದು ಉಪಕಾರ ಮಾಡುವಂತಹ ಅವಕಾಶ ನನಗೆ ಸಿಕ್ಕಿದೆ ಅಂತಂದರೆ ಇದು ಭಗವಂತನ ಸಂಕಲ್ಪ. ಮತ್ತು ಆ ಉಪಕಾರವನ್ನು ತಗೋತಾ ಇರುವಂತಹವನು ಬಹಳ ದೊಡ್ಡ ಮನುಷ್ಯ. ಅವನು ನನಗೆ ಅವಕಾಶವನ್ನು ಕೊಟ್ಟಿದ್ರಿಂದ ಒಂದು ಸಣ್ಣ ಕಿಂಚಿತ್ ಸಹಾಯ ಭಗವಂತನ ಪ್ರೇರಣೆಯಿಂದ ಅಲ್ಲಿ ನಡೆಯುತ್ತೆ. ಸೊ ಅಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಇಟ್ ಈಸ್ ಹಿಸ್ ಸಂಕಲ್ಪ. ಐ ಆಮ್ ಯೂಸಿಂಗ್ ದಿಸ್ ಬಾಡಿ ಆ್ಯಂಡ್ ಮೈಂಡ್ ಆಸ್ ಎ ಸೇವಾ ಟು ದಿ ಲಾರ್ಡ್ ಟು ಹೆಲ್ಪ್ ಹಿಮ್. ಅಷ್ಟು ಬಿಟ್ಟರೆ ಬೇರೆ ಇನ್ಯಾವ ಭಾವನೆ ಎನ್ನುವಂತಹದ್ದು ಕೂಡ ನಮ್ಮ ಮನಸ್ಸಿನಲ್ಲಿ ಇರಬಾರ್ದು. ಸೊ ಭಗವಂತನೇ ಇಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಬಹುಶಃ ಈ ರೀತಿ ಮಾಡೋದ್ರಿಂದ ನಾನು ಮತ್ತಷ್ಟು ಪರಿಶುದ್ಧನಾಗಬೇಕು. ಸೊ ಎಲ್ಲೋ ಒಂದು ಸ್ವಲ್ಪ ಕಪ್ಪು ಚುಕ್ಕಿ ಎನ್ನುವಂತಹದ್ದು ನನ್ನಲ್ಲಿ ಉಳ್ಕೊಂಡಿದೆ. ಭಗವಂತನ ಕಾರುಣ್ಯ ಮತ್ತು ನನ್ನ ಎದುರಿಗೆ ಬಂದಿರುವಂತಹ ಆ ವ್ಯಕ್ತಿಯ ಒಂದು ದೊಡ್ಡ ಗುಣ ಅದು. ನನಗೆ ಇಂತಹ ಅವಕಾಶ ಸಿಕ್ಕಿ ನನ್ನನ್ನು ಮತ್ತಷ್ಟು ಪರಿಶುದ್ಧನನ್ನಾಗಿಸುವಂತಹದ್ದು ಅವನ ಸಂಕಲ್ಪ. ಈ ರೀತಿ ಯೋಚನೆ ಮಾಡಬೇಕು. ಅದರಿಂದ ಮತ್ತೊಬ್ಬನಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತಂದರೆ ಇಟ್ ಈಸ್ ನಾಟ್ ದಟ್ ಇದು ನನ್ನ ಒಂದು ಗ್ರೇಟ್ನೆಸ್ ಅಲ್ಲ, ನನ್ನನ್ನು ಗ್ರೇಟ್ ಆಗಿ ಆ ಮನುಷ್ಯ ಮಾಡ್ತಾ ಇದ್ದಾನೆ. ಈ ರೀತಿ ನಮ್ಮಲ್ಲಿ ಭಾವನೆ ಉಂಟಾಗಬೇಕು. ಸೊ ಈ ಒಬ್ಬ ಭಕ್ತ ಆರ್ಯ ಮುನಿಹಿ ಆರ್ಯ ಕೃಪಾಲು, ಅವನು ಸಮದರ್ಶಿಯಾಗಿದ್ದು ಎಲ್ಲರ ಒಳಿತನ್ನ ಅವನು ಬಯಸ್ತಾ ಇರ್ತಾನೆ. ಬೇರೆಯವರಿಗೆ ಒಳ್ಳೇದಾಗಲಿ ಅನ್ನುವಂಥದ್ದೇ ಅವನ ಆಲೋಚನೆ ಆಗಿರುತ್ತೆ. ಯಾಕೆ ಅಂತಂದರೆ ಬೇರೆಯವ್ರಿಗೆ ಒಳ್ಳೇದಾದರೆ ಅವನು ಸಂತೋಷ ಪಡ್ತಾನೆ. ಸೊ ಎಲ್ಲೋ ಒಂದು ಕಡೆ ನಾನು ಸಂತೋಷವಾಗಿರಬೇಕು ಅಂತಂದರೆ ಅವರೆಲ್ಲರೂ ಕೂಡ ಆನಂದವಾಗಿರಬೇಕು, ಸಂತೋಷವಾಗಿರಬೇಕು, ಅವರಿಗೆಲ್ಲ ಚೆನ್ನಾಗಿರಬೇಕು, ಪ್ರತಿಯೊಂದು ಅವರಿಗೆ ಒಳಿತಾಗಬೇಕು. ಸೊ ಪ್ರತಿಯೊಬ್ಬರಿಗೂ ಒಳಿತಾಗುವಂತಹದ್ದನ್ನು ಈ ಒಬ್ಬ ಕೃಪಾಲು ಸಂತ, ಎ ಡಿವೋಟಿ, ಅವನು ಈ ರೀತಿ ಯೋಚನೆ ಮಾಡ್ತಾ ಇರ್ತಾನೆ. ಸೊ ಸಚ್ ಎ ಪರ್ಸನ್ ಈಸ್ ಕಾಲ್ಡ್ ದಿ ಡಿವೋಟಿ ಆಫ್ ದಿ ಲಾರ್ಡ್. ಭಗವಂತನ ಭಕ್ತ ಅಂತಂದರೆ ಅವನ ಗುಣಸ್ವಭಾವಗಳು, ಅವನ ಲಕ್ಷಣ ಈ ರೀತಿ ಇರಬೇಕು ಅನ್ನುವಂಥದ್ದನ್ನು ಪರಮಾತ್ಮ ಉದ್ಧವನಿಗೆ ತಿಳಿಸ್ತಾ ಇದ್ದಾನೆ. ಮತ್ತೆ ಮುಂದುವರಿಸ್ತಾನೆ ಭಗವಂತ. ಕಾಮೈಹಿ ರಹತೆ ದೀರ್ಧಾಂತೋ ಮೃದುಹು ಶುಚಿರ ಕಿಂಚನಃ ಅನಿಹೋ ಮಿತಬುಕ್ ಶಾಂತಃ ಸ್ಥಿರಮತ್ ಚರಣೋ ಮುನಿಹಿ. ಮುನಿಹಿ ಅಂತಂದ್ರೆ ಮುನಿಹಿ ಮೀನ್ಸ್ ಹಿ ಈಸ್ ಮನನಶೀಲ. ಯಾವುದನ್ನು ಅವನು ಮನನ ಮಾಡ್ತಾನೆ? ಆತ್ಮವಿಚಾರವನ್ನ ಶ್ರವಣ ಮಾಡಿರ್ತಾನೆ. ಪರಮಾತ್ಮನ ಅನುಗ್ರಹದಿಂದ, ಒಬ್ಬ ಸದ್ಗುರುವಿನ ಕೃಪೆಯಿಂದ ಅವನಿಗೆ ಒಂದು ಆತ್ಮವಿಚಾರ ಅನ್ನುವಂತಹದ್ದು ಶ್ರವಣದ ಮೂಲಕ ಸಿಕ್ಕಿರುತ್ತೆ. ಸೊ ಈ ಆತ್ಮವಿಚಾರ ಅನ್ನುವಂತಹದ್ದು ಅವನ ಶ್ರವಣಕ್ಕೆ ಸಿಕ್ಕ ನಂತರ ಅದನ್ನು ಕುರಿತು ಅವನು ಚಿಂತನೆ ಮಾಡ್ತಾನೆ, ಮನನ ಮಾಡ್ತಾನೆ. ಸೊ ಒಬ್ಬ ಮುನಿ ಅಂತ ಹೇಳಿದಾಗ ಇಂತಹ ಮನನ, ಆತ್ಮವಿಚಾರವನ್ನ ಮೌನವಾಗಿ ಮನನ ಮಾಡ್ತಾನೆ. ಸೊ ಹಿ ಈಸ್ ಕಾಲ್ಡ್ ಮುನಿಹಿ. ಸ್ಥಿರಮತ್ ಚರಣೋ ಮುನಿಹಿ. ಮೈಂಡ್ಫುಲ್ನೆಸ್ ಅಂತ ಹೇಳ್ತೀವಿ. ಮೈಂಡ್ಫುಲ್ನೆಸ್ ಅನ್ನೋದು ಇಟ್ಸ್ ಎ ಕ್ವಾಲಿಟಿ ಆಫ್ ಎ ಭಕ್ತ. ಮತ್ತು ಅಂತಹವನ ಹೈಯೆಸ್ಟ್ ಪ್ರಿಯಾರಿಟಿ ಇನ್ ಲೈಫ್ ಅದೇನು ಅಂತಂದ್ರೆ ಸೇವಾ ಮನೋಭಾವ. ಆ ಸೇವಾ ಮನೋಭಾವ ಅನ್ನುವಂಥದ್ದು ಅವನ ಜೀವನದಲ್ಲಿ ಅದಕ್ಕೆ ಬಹಳ ದೊಡ್ಡ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಾನೆ, ಪ್ರಿಯಾರಿಟಿ ಕೊಟ್ಟಿರ್ತಾನೆ. ಅವನ ಭಾವನೆ ಹೇಗಿರುತ್ತೆ, ಅವನ ಆಟಿಟ್ಯೂಡ್ ಹೇಗಿರುತ್ತೆ ಅಂತಂದ್ರೆ, ನಾನು ಏನು ಮಾಡ್ತಾ ಇದ್ದೀನಿ ಮತ್ತು ಮುಂದೆ ಕೂಡ ನಾನು ಇನ್ನೂ ಏನೆಲ್ಲ ಮಾಡಬೇಕಾಗಿದೆ, ಈವರೆಗೆ ನಾನು ಮಾಡದೆ ಉಳ್ಕೊಂಡಿರೋಂತಹದ್ದು ಮುಂದೆ ಮಾಡಬೇಕಾಗತ್ತೆ, ಮತ್ತು ಈಗ ಈ ಕ್ಷಣದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಮುಂದೆ ಏನು ಮಾಡಬೇಕಾಗತ್ತೆ, ಅವೆಲ್ಲ ಪರಮಾತ್ಮನ ಸೇವೆ. ಜೊತೆಗೆ ನನ್ನ ಇರುವಿಕೆ, ಭಗವಂತ ನನ್ನನ್ನು ಈ ಸೃಷ್ಟಿಗೆ ಕರ್ಕೊಂಡ್ಬಂದಿದ್ದಾನೆ, ನನಗೊಂದು ಅಸ್ತಿತ್ವವನ್ನು ಕೊಟ್ಟಿದ್ದಾನೆ. ಸೊ ಮೈ ಎಕ್ಸಿಸ್ಟೆನ್ಸ್ ಅಂತ ನಾವು ಹೇಳಿದಾಗ ಆ ಎಕ್ಸಿಸ್ಟೆನ್ಸ್ಗೆ ಕಾರಣ ಭಗವಂತ. ಸೊ ಭಗವಂತ ನನಗೆ ಒಂದು ಅಸ್ತಿತ್ವ, ಇರುವಿಕೆಯನ್ನು ಕೊಟ್ಟಿದ್ದಾನೆ ಅಂತಂದರೆ ಮೈ ಎಕ್ಸಿಸ್ಟೆನ್ಸ್ ಈಸ್ ಫಾರ್ ದಿ ಲಾರ್ಡ್.
ಭಗವಂತನಿಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಅದು ಬಿಟ್ಟು ಉಳಿದಂತೆ ನಾನು ಬೇರೆ ಏನನ್ನಾದರೂ ಮಾಡಿದ್ರೆ ಅಗೇನ್ ನಾನು ಮಾಡ್ತಾ ಇರೋವಂಥದ್ದು ಇಟ್ ಈಸ್ ನಾಟ್ ಐ ವಿಲ್ ಗೆಟ್ ಸಮಥಿಂಗ್ ಔಟ್ ಆಫ್ ದಿಸ್. ನನಗೇನೋ ಒಂದು ಇದರಿಂದ ಸಿಗತ್ತೆ. ಅದು ನೇಮ್ ಆಗಿರ್ಬೋದು, ಫೇಮ್ ಆಗಿರಬಹುದು, ಸಮಾಜದಲ್ಲಿ ಅದು ಪ್ರತಿಷ್ಠೆಯನ್ನು ಕೂಡ ತಂದುಕೊಡಬಹುದು, ಹಣವನ್ನು ಗಳಿಸಬಹುದು. ಸೊ ಇಂತಹ ಯಾವ ಒಂದು ಹಿಡನ್ ಅಜೆಂಡಾ ಆ ಮುನಿಯ ಭಾವನೆಯಲ್ಲಿ ಇರೋದಿಲ್ಲ. ಅವನ ಆಟಿಟ್ಯೂಡಲ್ಲಿ ಈ ರೀತಿ ತೋರಿಸೋದಿಲ್ಲ ಅವನು. ಸೊ ಅವನು ಮಾಡೋವಂತಹದ್ದೆಲ್ಲವೂ ಭಗವಂತನ ಸೇವೆ ಅಂತಂದಾಗ ಅಲ್ಲಿ ಯಾವ ಒಂದು ಹಿಡನ್ ಅಜೆಂಡಾ ಅನ್ನುವಂತಹದ್ದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಇವೆಲ್ಲ ನಾನು ಮಾಡ್ತಾ ಇರುವಂತಹದ್ದೇ ಭಗವಂತನ ಸೇವೆ. ಎಲ್ಲೆಲ್ಲೂ ಎಲ್ಲರಲ್ಲೂ ಎಲ್ಲದರಲ್ಲೂ ಇರುವಂತಹದ್ದು ಭಗವಂತ ಮಾತ್ರ ಅಂತಂದ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಅದೆಲ್ಲ ಅವನಿಗಾಗಿ ಮಾತ್ರವೇ. ಆದ್ರಿಂದ ಇಲ್ಲಿ ನಾನು, ನನ್ನದು, ನನಗೆ ಅನ್ನುವಂತಹದ್ದು ಯಾವುದು ಕೂಡ ಇಲ್ಲವೇ ಇಲ್ಲ. ಸೊ ದಿಸ್ ಈಸ್ ದ ಹೈಯೆಸ್ಟ್ ಶರಣಾಗತಿ ಅಂತ ಹೇಳ್ತಾರೆ. ಇಂತಹ ಒಂದು ಭಾವವನ್ನ, ಇದನ್ನ ದಾಸ್ಯ ಭಾವ ಅಂಡ್ ಪ್ರಭು ಸೇವಾ ಅಂತ ಹೇಳ್ತಾರೆ. ಸೊ ಈ ಶರಣಾಗತಿ ಅನ್ನುವಂತಹದ್ದು ಇಲ್ಲದೆ ಹೋದ್ರೆ ದಾಸ್ಯ ಭಾವ ಆಗಲಿ, ಪ್ರಭು ಸೇವಾ ಅನ್ನುವಂತಹದ್ದಾಗಲಿ ನಮ್ಮಲ್ಲಿ ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ದಾಸ್ಯ ಭಾವ ಅನ್ನುವಂತಹದ್ದು ಇಲ್ಲದೆ ಹೋದ್ರೆ ಪ್ರಭು ಸೇವೆ ಅನ್ನುವಂತಹದ್ದು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ದಿಸ್ ಈಸ್ ದಿ ಆಟಿಟ್ಯೂಡ್ ಆಫ್ ಎ ಮುನಿ. ಸೊ ಮಾಡುವಂತಹದ್ದು ಏನು ಬೇಕಾದರೂ ಆಗಿರಬಹುದು, ಇಟ್ ಶುಡ್ ರೀಚ್ ಹಿಮ್, ಇಟ್ ಶುಡ್ ರೀಚ್ ದಿ ಲಾರ್ಡ್. ಇಟ್ ಈಸ್ ಮೈ ಆಫರಿಂಗ್ ಟು ಹಿಮ್. ಸೊ ಇದು ಒಬ್ಬ ಮುನಿಯಲ್ಲಿ ಕಾಣಬಹುದಾದಂತಹ ಪ್ಯೂರ್ ಭಾವ. ಮುಖ್ಯವಾಗಿ ಒಬ್ಬ ಭಕ್ತ ಸಾಧನೆಯನ್ನು ಮಾಡುತ್ತಾ ಮುನಿ ಅಂತ ಅನ್ನಿಸ್ಕೋಬೇಕು ಅಂತಂದ್ರೆ ಮಾಡುವ ಕರ್ಮದ ಹಿಂದೆ ಅವನ ಉದ್ದೇಶದ ಭಾವ ಅನ್ನುವಂತಹದ್ದು ಕೂಡ ಬದಲಾಗಬೇಕು. ಆಟಿಟ್ಯೂಡ್ ಈಸ್ ಟು ಬಿ ಚೇಂಜ್ಡ್. ಸಾಧನೆ ಅಂತ ಹೇಳಿದಾಗ ಮಾಡುವಂತಹ ಕರ್ಮದಲ್ಲಿ ನಾವು ನಮ್ಮ ಆಟಿಟ್ಯೂಡ್ನ ಬದಲಾವಣೆ ಮಾಡ್ಕೋತೀವಲ್ಲ, ಇಟ್ ಈಸ್ ಎ ವೆರಿ ಸಿಂಪಲ್ ಟ್ರಿಕ್ ಇನ್ ದಿ ಸಾಧನೆ ಅಂತ ಹೇಳ್ತಾರೆ. ಸೊ ವಿ ಹ್ಯಾವ್ ಟು ಅಡಾಪ್ಟ್ ದಟ್. ನಾವೇನು ಬೇಕಾದ್ರೂ ಮಾಡಬಹುದು. ಮಾಡ್ತಾ ಇರುವಂತಹದ್ದು ಭಗವಂತನ ಸೇವೆ. ಸೊ ಅಲ್ಲಿ ಏನು ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಮುಖ್ಯವಾಗಿ ಕಾಣೋದಿಲ್ಲ. ಮಾಡ್ತಾ ಇರುವಂತಹದ್ದು ಭಗವಂತನ ಸೇವೆ ಎನ್ನುವಂತಹದ್ದು ಎದ್ದು ಕಾಣುತ್ತೆ. ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು? ಉದಾಹರಣೆಗೆ, ಒಂದು ಊರಿನಲ್ಲಿ ಒಬ್ಳು ಅಜ್ಜಿ ಇರ್ತಾಳೆ, ಮುದುಕಿ ಇರ್ತಾಳೆ. ಆ ಮನೆಯ ಗೃಹಿಣಿ ಕೂಡ ಅವಳೇ ಆಗಿರ್ತಾಳೆ, ಹಿರಿಯ ಸದಸ್ಯೆ ಮತ್ತು ಬಹಳ ಸಾಧು ಸ್ವಭಾವ ಅವಳದು. ಹೆಚ್ಚಿನ ಸಮಯವನ್ನ ಭಗವಂತನ ಸೇವೆಗಾಗಿ ಮೀಸಲಿಟ್ಟಿರ್ತಾಳೆ. ಭಗವಂತನ ಚಿಂತನೆಯನ್ನ ಎಡಬಿಡದೆ ಮಾಡ್ತಾ ಇರ್ತಾಳೆ. ಮತ್ತು ಮನೆಯಲ್ಲಿ ಅವಳು ಮಾಡುವಂತಹ ಯಾವುದೇ ಕೆಲಸವಾಗಿರಬಹುದು, ಆ ಕರ್ಮವನ್ನ ಶುದ್ಧವಾದ ಮನಸ್ಸಿನಿಂದ ಭಗವಂತನ ಸೇವೆ ಅಂತ ಹೇಳಿ ಭಗವಂತನಿಗೆ ಅರ್ಪಣೆ ಮಾಡುವಂತಹ ಅಭ್ಯಾಸವನ್ನು ಅವಳು ಬೆಳೆಸಿಕೊಂಡಿರ್ತಾಳೆ. ಒಮ್ಮೆ ಆ ಮನೆಗೆ ಕೆಲವು ಅತಿಥಿಗಳು ಬರ್ತಾರೆ. ಆ ಅತಿಥಿಗಳು ಬಂದಾಗ ಅವರಿಗೆ ಬೇಕಾಗಿರುವಂತಹದ್ದೆಲ್ಲವನ್ನ ಅವಳು ನೋಡ್ಕೋಬೇಕಾಗುತ್ತೆ. ಅವರ ಊಟ, ವಸತಿ ಇವೆಲ್ಲ ಏರ್ಪಾಡು ಮಾಡಬೇಕಾಗತ್ತೆ. ಸೊ ಒಟ್ಟಿಗೆ ಒಂದು ಹೆಚ್ಚು ಜನ ಬಂದಿರ್ತಾರೆ. ಎಲ್ಲರಿಗೂ ಆಹಾರದ ವ್ಯವಸ್ಥೆ ಆಗಬೇಕು, ಪಾನೀಯದ ವ್ಯವಸ್ಥೆ ಆಗಬೇಕು. ಆಗ ಅವಳೇನು ಮಾಡ್ತಾಳೆ, ಆ ಎಲ್ಲ ಅತಿಥಿಗಳಿಗೆ, ಆ ಸದಸ್ಯರುಗಳಿಗೆ, ಮನೆಯ ಸದಸ್ಯರುಗಳಿಗೆ ರೊಟ್ಟಿ ಮತ್ತು ಹಾಲನ್ನು
ಕೊಡುವಂತಹ ಜವಾಬ್ದಾರಿ ತಗೋತಾಳೆ. ಎಲ್ಲರಿಗೂ ಹಾಲು, ಹಣ್ಣು ಮತ್ತು ರೊಟ್ಟಿ ಕೊಡಬೇಕು ಅಂತ ಹೇಳಿ ಒಂದು ಸೌದೆ ಒಲೆ, ಆಗಿನ ಕಾಲದಲ್ಲಿ ಈಗಿನ ಥರ ಗ್ಯಾಸ್ ಸ್ಟವ್ ಇರೋದಿಲ್ಲ, ಸೌದೆ ಒಲೆ. ಒಂದು ಕಡೆ ಸೌದೆ ಹಾಕಿದ್ರೆ ಅಲ್ಲಿ 2 ಮುಖಗಳಿರುತ್ತೆ, 2 ಕಡೆ ಬೇಯಿಸಬಹುದು, ಆ ರೀತಿ ಇರುತ್ತೆ. ಮಣ್ಣಿನ ಒಲೆ, ಅಲ್ಲಿ ಒಂದು ಒಲೆಯ ಮೇಲೆ ಬಾಣಲೆಯನ್ನು ಇಟ್ಬಿಟ್ಟು ರೊಟ್ಟಿಯನ್ನು ಬೇಯಿಸೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಮತ್ತೊಂದು ಒಲೆಯ ಮೇಲೆ ಹಾಲನ್ನು ಹದವಾಗಿ ಕಾಯಿಸಬೇಕು. ಸೊ ಇಲ್ಲಿ ಒಂದು ಒಲೆ ಮೇಲೆ ರೊಟ್ಟಿ ಬೇಯ್ತಾ ಇರುತ್ತೆ, ಮತ್ತೊಂದು ಒಲೆಯ ಮೇಲೆ ಹಾಲು ಕಾಯ್ತಾ ಇರುತ್ತೆ. ಸೊ ಒಂದು ರೊಟ್ಟಿ ಬೆಂದ ಮೇಲೆ ಆ ರೊಟ್ಟಿಯನ್ನು ತೆಗಿಬೇಕು ಮತ್ತು ಆ ಬಾಣಲೆಗೆ ಮತ್ತೊಂದು ರೊಟ್ಟಿಯನ್ನು ಹಾಕಬೇಕು. ಹಾಗೆ ಹಾಲು ಹದವಾಗಿ ಕಾಯುವಂತೆ ಅದರ ಮೇಲೆ ಕೂಡ ಗಮನ ಇರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹಾಲು ಉಕ್ಕಿ ಹೋಗಬಹುದು ಅಥವಾ ರೊಟ್ಟಿ ಸೀದ್ ಹೋಗಬಹುದು. ಸೊ ಈ ಒಂದು ಟಾಸ್ಕ್ ಅವಳು ಮಾಡ್ತಾ ಇರ್ತಾಳೆ. ಬಹಳ ಚೆನ್ನಾಗಿ ಎಲ್ಲ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾಳೆ. ಒಮ್ಮೆ ಬೆಂದ ರೊಟ್ಟಿಯನ್ನ ತೆಗೆದು ಮತ್ತೊಂದು ರೊಟ್ಟಿಯನ್ನ ಆ ಬಾಣಲೆಯ ಮೇಲೆ ಹಾಕಬೇಕು. ಗಮನ ಸ್ವಲ್ಪ ರೊಟ್ಟಿಯ ಕಡೆ ಜಾರಿದ್ರಿಂದ ಹಾಲು ಉಕ್ಕಿ ಬಂದು ನೇರವಾಗಿ ಉರಿತಾ ಇರುವಂತಹ ಅಗ್ನಿಯ ಮೇಲೆ ಅದು ಉಕ್ಕಿ ಬೀಳುತ್ತೆ, ಹಾಲು ಉಕ್ಕಿ ಸುರಿಯುತ್ತೆ. ಸಾಮಾನ್ಯವಾಗಿ ನಾವೇನಾದ್ರೂ ಇಂತಹ ಒಂದು ಕೆಲಸವನ್ನು ಮಾಡಿದಾಗ ಹಾಲು ಉಕ್ಕೋಯ್ತು ಅಥವಾ ರೊಟ್ಟಿ ಸೀದೋಯ್ತು ಅಂತಂದಾಗ ಬಹಳ ದೊಡ್ಡ ವಿಚಾರ ಏನಲ್ಲ, ಆದರೂ ಕೊರಗ್ತೀವಿ, ಚಿಂತೆ ಮಾಡ್ತೀವಿ. ಎಂತ ಕೆಲಸ ಆಯಿತು, ಹಾಲು ಹೋಯ್ತು, ಇಷ್ಟು ವೇಸ್ಟ್ ಆಗೋಯ್ತು. 1 ಲೋಟ 2 ಲೋಟ ಹಾಲಷ್ಟು ಉಕ್ಕಿ ಸುರಿದು ಆ ಒಲೆ ಸೇರ್ಕೊಂಡ್ಬಿಡ್ತು, ಅಥವಾ ಒಂದು ರೊಟ್ಟಿ ಸೀದ್ ಹೋಯ್ತು. ಹೀಗೆ ನಾವು ಯೋಚನೆ ಮಾಡಿ ವರಿ ಮಾಡ್ಕೋತೀವಿ, ಟೆನ್ಷನ್ ಮಾಡ್ಕೋತೀವಿ. ಆದರೆ ಇಲ್ಲಿ ಆ ಮನೆಯ ಗೃಹಿಣಿ, ಅವಳ ಅಭ್ಯಾಸ ಏನು ಅಂತಂದ್ರೆ ಮಾಡುವಂತಹ ಪ್ರತಿ ಕರ್ಮ, ಪ್ರತಿ ಕೆಲಸ ಈಸ್ ಭಗವಂತನ ಸೇವೆ ಮತ್ತು ಎಲ್ಲವನ್ನ ಭಗವಂತನಿಗೆ ನಾನು ಅರ್ಪಿಸ್ತಾ ಇದ್ದೀನಿ ಅನ್ನುವಂತಹ ಭಾವದಿಂದ ಅವಳು ಕೆಲಸವನ್ನು ಮಾಡ್ತಾ ಇರ್ತಾಳೆ. ಈ ಸಂದರ್ಭದಲ್ಲಿ ಅವಳ ಗಮನ ರೊಟ್ಟಿ ಬೇಯುವುದರ ಮೇಲೆ ಹೋಗಿದ್ರಿಂದ ಹಾಲು ಉಕ್ಕಿ ಆ ಅಗ್ನಿಯಲ್ಲಿ ಸುರಿದಾಗ ಅವಳೇನ್ ಮಾಡ್ತಾಳೆ ಅಂತಂದ್ರೆ, ಬಹಳ ಶಾಂತ ಮನಸ್ಸುಗಳಾಗಿ ಶ್ರೀಕೃಷ್ಣಾರ್ಪಣಮಸ್ತು, ಅಗ್ನಿಯೇ ಸ್ವಾಹ, ಇದಂ ನಮಮ ಅಂತ ಹೇಳ್ತಾಳೆ. ಸಾಮಾನ್ಯವಾಗಿ ನಾವು ಒಂದು ಹೋಮ ಹವನವನ್ನು ಮಾಡಬೇಕು ಅಂತಂದಾಗ ಅಗ್ನಿಕುಂಡವನ್ನು ಪ್ರಿಪೇರ್ ಮಾಡಬೇಕು, ಅಗ್ನಿಯನ್ನು ಆಹ್ವಾನ ಮಾಡಬೇಕು, ಆಮೇಲೆ ಆಹುತಿ ಅಂತೆಲ್ಲ ಕೊಡಬೇಕು. ಇಲ್ಲಿ ಅನಾಯಾಸವಾಗಿ ಅಗ್ನಿ ಇದ್ದಾನೆ ಮತ್ತು ನನ್ನ ಪ್ರಯತ್ನವಿಲ್ಲದೆ ಹಾಲು ಉಕ್ಕಿ ಅಗ್ನಿಯನ್ನು ತಲುಪಿದೆ. ಬಹುಶಃ ಇಟ್ ಈಸ್ ಹಿಸ್ ಸಂಕಲ್ಪ, ದಿಸ್ ಈಸ್ ಹರ್ ಥಿಂಕಿಂಗ್. ಎಷ್ಟು ಒಳ್ಳೆಯ ಆಟಿಟ್ಯೂಡ್, ಎಷ್ಟು ಒಳ್ಳೆಯ ಮನಸ್ಸು ಅವಳದಾಗಿರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ದಿ ಆಟಿಟ್ಯೂಡ್ ಆಫ್ ಮುನಿ. ಒಬ್ಬ ಮುನಿ ಅಂತಂದಾಗ ಅವನ ಚಿಂತನೆ, ಅವನ ಯೋಚನೆ ಈ ರೀತಿನಲ್ಲಿರುತ್ತೆ. ಸೊ ಒಬ್ಬ ಭಕ್ತ, ಮುನಿ, ಆರ್ಯ ಸಂತ, ಪರಮಾತ್ಮನ ಭಾವ ಅವನಲ್ಲಿ ಈ ರೀತಿ ತುಂಬಿ ತುಳುಕಾಡ್ತಾ ಇರುತ್ತೆ. ಸೊ ಇಂತಹ ಭಕ್ತನ ಪ್ರತಿ ಕ್ಷಣ ಭಗವಂತನಿಗಾಗಿ ಅರ್ಪಣೆ ಮಾಡಿ ಅವನ ಭಾವ ಸದಾಕಾಲ ಪರಮಾತ್ಮ ಭಾವವೇ ಆಗಿರೋದ್ರಿಂದ ಭಗವಂತನ ಕೃಪೆ ಅವನ ಮೇಲೆ ಹೇಗಿರಬಹುದು ಅನ್ನುವಂತಹದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂತಹ ಭಕ್ತನಲ್ಲಿ ಹಸಿವು ಬಾಯಾರಿಕೆಗಳಾಗಲಿ, ಶೋಕ ಮೋಹವಾಗಲಿ, ಹುಟ್ಟು ಸಾವುಗಳಾಗಲಿ, ಇದನ್ನ 6 ದೋಷಗಳು ಅಂತ ನಮ್ಮ ವೇದಾಂತ ಹೇಳುತ್ತೆ. ಸಾಮಾನ್ಯವಾಗಿ ಇದು ಎಲ್ಲರಲ್ಲೂ ಇದನ್ನ ನಾವು ನೋಡಬಹುದು. ಹಸಿವು, ಬಾಯಾರಿಕೆ, ಶೋಕ, ಮೋಹ, ಹುಟ್ಟು ಸಾವು ಅನ್ನುವಂತಹದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬಂದೇ ಬರುತ್ತೆ. ಆದರೆ ಒಬ್ಬ ಮುನಿ ಅಂತ ಹೇಳಿದಾಗ ಅಥವಾ ಪರಿಶುದ್ಧನಾದ ಭಕ್ತನ ಜೀವನದಲ್ಲಿ ಈ ರೀತಿಯ 6 ದೋಷಗಳು ಭಕ್ತನನ್ನ ಮುಟ್ಟೋದಿಲ್ಲ. ಮತ್ತು ಇಟ್ ಈಸ್ ಹಿಸ್ ಸಂಕಲ್ಪ, ಭಗವಂತನ ಸಂಕಲ್ಪನೆ ಆ ರೀತಿಯಾಗಿರುತ್ತೆ.
ಈ 6 ದೋಷಗಳು ನನ್ನ ಭಕ್ತನನ್ನು ಮುಟ್ಟಬಾರದು ಅನ್ನುವಂತಹ ಸಂಕಲ್ಪ ಸ್ವತಃ ಭಗವಂತನೇ ಹೊಂದಿರ್ತಾನೆ. ಯಾಕೆ ಇವುಗಳ ಒಂದು ದೋಷ ಆ ಭಕ್ತನನ್ನು ಮುಟ್ಟಬಾರದು? ಬಿಕಾಸ್ ಹಿ ಈಸ್ ಎ ಡಿವೋಟಿ. ಅಂಡ್ ಡಿವೋಟಿ ಅಂತ ಹೇಳಿದಾಗ ಅವನಲ್ಲಿ ಒಂದು ಫರ್ಮ್ ಕನ್ವಿಕ್ಷನ್ ಇರುತ್ತೆ. ಅದೇನು ಅಂತಂದ್ರೆ, ಈ ಹಸಿವು ಬಾಯಾರಿಕೆ ಅನ್ನುವಂತಹದ್ದಾಗ್ಲಿ, ಶೋಕ ಮೋಹ ಅನ್ನುವಂತಹದ್ದಾಗ್ಲಿ, ಹುಟ್ಟು ಸಾವು ಅನ್ನುವಂತಹದ್ದಾಗ್ಲಿ, ಇದೆಲ್ಲ ಭಗವಂತನಿಗೆ ಸೇರಿರುವಂತಹದ್ದು. ಹಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಇದನ್ನು ನಾನು ಮಾಡುವಂತಹದ್ದಲ್ಲ, ಇದರ ಮೇಲೆ ನನ್ನ ಚಿತ್ತ ಹರಿಯುವಂತಹ ಅವಶ್ಯಕತೆ ಇಲ್ಲ. ಭಗವಂತ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂಡ್ ಇಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ಇದು ಭಗವಂತನ ರೆಸ್ಪಾನ್ಸಿಬಿಲಿಟಿ ಅನ್ನುವಂತಹ ಒಂದು ಫರ್ಮ್ ಕನ್ವಿಕ್ಷನ್ ಈ ಭಕ್ತ ಹೊಂದಿರ್ತಾನೆ. ಹಾಗಾಗಿ ಭಕ್ತನ ಆಸೆ ಪೂರೈಸುವಂತಹದ್ದು ಭಗವಂತನ ಒಂದು ಸಂಕಲ್ಪ. ಭಕ್ತ ಏನೇ ಅಪೇಕ್ಷೆ ಪಡಲಿ ಅದನ್ನು ನೆರವೇರಿಸುವಂತಹದ್ದು ಭಗವಂತ. ಸೊ ಇಲ್ಲಿ ಭಕ್ತ ಏನ್ ತಿಳ್ಕೊಂಡಿರ್ತಾನೆ ಅಂತಂದ್ರೆ, ಇವೆಲ್ಲ ಈ 6 ದೋಷಗಳು ಇವುಗಳೆಲ್ಲವನ್ನ ನೋಡ್ಕೊಳ್ಳುವಂತಹದ್ದು ಭಗವಂತ ಅಂತ ಅಂದಮೇಲೆ ನಾಯಾತಿಕ ಅವುಗಳ ಕಡೆ ಗಮನ ಹರಿಸಬೇಕು. ಆದ್ರಿಂದ ಇದ್ಯಾವುದು ನನ್ನನ್ನು ಮುಟ್ಟೋದಿಲ್ಲ ಅನ್ನುವಂತಹ ಒಂದು ಫರ್ಮ್ ಕನ್ವಿಕ್ಷನ್ ಭಕ್ತನಿಗೆ ಆಗಿರೋದ್ರಿಂದ ಭಗವಂತ ಇಂತಹವುಗಳು ಭಕ್ತನನ್ನ ಮುಟ್ಟಬಾರದು ಅಂತ ಅವನೇ ಸಂಕಲ್ಪ ಮಾಡಿ ಭಕ್ತನಿಗೆ ಇವುಗಳು ಮುಟ್ಟದಂತೆ ನೋಡ್ಕೋತಾನೆ. ಸೊ ಹೀಗೆ ಪರಮಾತ್ಮ ಕೂಡ ಭಕ್ತನ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಈ ಭಕ್ತನಲ್ಲಿ ಇರುತ್ತೆ. ಸೊ ಭಕ್ತ ಅಂಡ್ ಪರಮಾತ್ಮ ಅವರಿಬ್ರು ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರೆ. ಭಕ್ತನ ನಂಬಿಕೆ ಈ ರೀತಿ ಇರುತ್ತೆ. ಪರಮಾತ್ಮನ ಮೇಲೆ ಇರುವಂತಹ ನಂಬಿಕೆ ಅಂತಂದ್ರೆ ಇಷ್ಟು ಪರಿಶುದ್ಧವಾಗಿರುತ್ತೆ. ಸೊ ಇಟ್ ಈಸ್ ಮೈ ಧರ್ಮ ದಟ್ ಐ ವಿಲ್ ಟೇಕ್ ಕೇರ್ ಆಫ್ ಹಿಮ್ ಅನ್ನುವಂತಹದ್ದು ಪರಮಾತ್ಮ ಅವನು ಮಾಡ್ಕೋತಾನೆ. ಮತ್ತು ಡಿವೋಟಿಯ ಮನಸ್ಸು ಎಷ್ಟು ಸ್ಥಿರವಾಗಿರುತ್ತೆ ಅಂತಂದ್ರೆ, ಅವನ ಬದುಕಿನಲ್ಲಿ ಅದು ಏನೇ ಬರಲಿ ಅವುಗಳನ್ನ ವಿಭಾಗಿಸಿ ನೋಡುವಂತಹದ್ದು ನನ್ನ ಗುಣವಲ್ಲ, ಅದು ಹಾಗೆ ಅದು ಹೀಗೆ ಅಂತ ನಾನು ಐ ವಿಲ್ ನಾಟ್ ಡಿವೈಡ್. ಅವುಗಳಲ್ಲಿ ನಾನು ವ್ಯತ್ಯಾಸವನ್ನ ನೋಡೋದಿಲ್ಲ. ಬರುವ ಅವುಗಳು ಏನೇ ಆಗಿರಲಿ, ಲೆಟ್ ಮೀ ಎಕ್ಸ್ಪೀರಿಯನ್ಸ್, ಲೆಟ್ ಮೀ ಗೋ ಥ್ರೂ ಇಟ್, ಲೆಟ್ ಮೀ ಎಕ್ಸ್ಪೀರಿಯನ್ಸ್ ಇಟ್ ಆಸ್ ಪರಮಾತ್ಮ ಪ್ರಸಾದ. ಸೊ ದಿಸ್ ಇಸ್ ಕಾಲ್ಡ್ ಸ್ವೀಕಾರ ಮನೋಭಾವ. ಸೊ ಜಗತ್ತಿನ ಬಗ್ಗೆ ಈ ಭಕ್ತ ದೋಷ ದೃಷ್ಟಿಯನ್ನ ಹೊಂದಿರ್ತಾನೆ. ವಾಟ್ ಈಸ್ ದೋಷ ದೃಷ್ಟಿ? ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಅದು ಇಂಪರ್ಮನೆಂಟ್ ಅನ್ನುವಂತಹದ್ದು ಈ ಸತ್ಯವನ್ನ ಭಕ್ತ ತಿಳ್ಕೊಂಡಿರ್ತಾನೆ. ಸೊ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ. ಪ್ರಪಂಚದಲ್ಲಿ ಇರುವಂತಹದ್ದು ಯಾವುದು ಶಾಶ್ವತವಲ್ಲ ಅಂತ ಅಂದಮೇಲೆ ಬೇಸಿಕಲಿ ಅವುಗಳೇ ಶಾಶ್ವತವಲ್ಲ. ಆದ್ರಿಂದ ಅವುಗಳಿಗೆ ಶಾಶ್ವತವಾದ ನೆಮ್ಮದಿಯನ್ನ ಕೊಡುವಂತಹ ಶಕ್ತಿ ಇಲ್ಲ. ಸೊ ಇಂಪರ್ಮನೆಂಟ್ ಥಿಂಗ್ಸ್ ಕೆನಾಟ್ ಗಿವ್ ದಿ ಪರ್ಮನೆಂಟ್ ಹ್ಯಾಪಿನೆಸ್. ದಿಸ್ ಈಸ್ ಕಾಲ್ಡ್ ದೋಷ ದೃಷ್ಟಿ. ಸೊ ದೋಷ ದೃಷ್ಟಿ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದಿ ಲಿಮಿಟೇಷನ್ಸ್ ಅಂಡ್ ಅಪ್ರಿಷಿಯೇಟಿಂಗ್ ದಿ ಲಿಮಿಟೇಷನ್ಸ್. ಸೊ ಸತ್ಯ ಈ ರೀತಿ ಇರೋದ್ರಿಂದ ಅಲ್ಲಿ ಮೋಹ ಅದು ಈ ಭಕ್ತನನ್ನ ಆವರಿಸೋದಿಲ್ಲ. ಮತ್ತು ಒಬ್ಬ ಟ್ರೂ ಡಿವೋಟಿ, ಪರಿಶುದ್ಧನಾದ ಭಕ್ತ ಅಂತಂದಾಗ ಅವನಿಗೆ ಹುಟ್ಟು ಸಾವಿನ ಬಗ್ಗೆ ಕೂಡ ಹೆದರಿಕೆ ಇರೋದಿಲ್ಲ. ಈ ವಿಚಾರದಲ್ಲಿ ಅನುಭವಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಪ್ರತಿ ಜನ್ಮ ಅನ್ನುವಂತಹದ್ದು, ನನಗೆ ಸಿಕ್ಕಂತಹ ಪ್ರತಿ ಜನ್ಮ ಅನ್ನುವಂತಹದ್ದು ನಿನ್ನ ಸೇವೆಗೆ ಅನ್ನೋದೇ ಆದರೆ ಎಷ್ಟು ಬಾರಿ ಬೇಕಾದರೂ ನಾನು ಹುಟ್ಟಿ ಬರ್ತೀನಿ, ಎಷ್ಟು ಬಾರಿ ಬೇಕಾದರೂ ನಾನು ಮರಣವನ್ನು ಹೊಂದುತ್ತೀನಿ. ನನಗೆ ಹುಟ್ಟು ಸಾವಿಗಳ ಬಗ್ಗೆ ಹೆದರಿಕೆ ಅಂಜಿಕೆ ಇದು ಯಾವುದೂ ಇಲ್ಲ. ಆದ್ರಿಂದ ಪ್ರತಿ ಜನ್ಮದಲ್ಲೂ ಕೂಡ ನಾನು ನಿನ್ನ ಭಕ್ತನಾಗಿ ಬಂದು ನಿನ್ನ ಸೇವೆಯನ್ನು ಮಾಡ್ತೀನಿ ಅಂತಂದ ಮೇಲೆ ಎಷ್ಟೇ ಜನ್ಮಗಳು ಬೇಕಾದರೂ ಬರಲಿ,
ನನಗೆ ಜನ್ಮಗಳು ಬರ್ತಾ ಇದೆಯಲ್ಲ, ಹುಟ್ಟು ಸಾವುಗಳು ಆಗ್ತಾ ಇದೆಯಲ್ಲ ಅನ್ನುವಂತಹ ಚಿಂತೆ ನನ್ನನ್ನು ಕಾಡೋದಿಲ್ಲ. ಯಾಕೆಂತಂದರೆ ಪ್ರತಿ ಜನ್ಮದಲ್ಲೂ ನಿನ್ನ ಸೇವೆ ಮಾಡುವಂತಹ ಅವಕಾಶ ನನಗೆ ಹೆಚ್ಚು ಆನಂದವನ್ನು ಕೊಡುತ್ತೆ ಎನ್ನುವಂತಹದ್ದು ಒಬ್ಬ ಪರಿಶುದ್ಧ ಭಕ್ತ, ಒಬ್ಬ ಮುನಿ, ಅವನ ಚಿಂತನೆ ಈ ರೀತಿ ಇರುತ್ತೆ. ಅಪ್ರಮತ್ತೋ ಗಭೀರಾತ್ಮ ಧೃತಿಮಾನ್ ಜಿತಷಡ್ಗುಣ ಅಮಾನಿ ಮಾನದ ಕಲ್ಪೋ ಮೈತ್ರ ಕಾರುಣಿಕ ಕವಿ. ಅಪ್ರಮತ್ತ ಅಂತಂದ್ರೆ ಸದಾಕಾಲ ಬಹಳ ಎಚ್ಚರಿಕೆಯಿಂದ ಇರುವಂತಹದ್ದು, ಪ್ರಜ್ಞೆಯಿಂದ ಕೂಡಿರುವಂತಹದ್ದು, ಅಲರ್ಟ್ನೆಸ್ ಅಂತ ನಾವು ಹೇಳ್ತೀವಿ. ಆ ಸಂಪೂರ್ಣ ಎಚ್ಚರಿಕೆಯನ್ನ ಅಲರ್ಟ್ನೆಸ್ ಅಂತ ಹೇಳ್ತಾರೆ. ಪ್ರಮಾದ ಅಂತಂದ್ರೆ ಏನು ಹಾಗಾದ್ರೆ? ಅನೇಕ ಬಾರಿ ನಾವು ಮಾತನಾಡುವಾಗ ಹೇಳ್ತೀವಿ, ಏನಾದರೂ ತಪ್ಪು ನಡೆದಾಗ ನಿನ್ನಿಂದ ಎಂಥ ಪ್ರಮಾದವಾಗಿ ಹೋಯಿತು ಅಂತ ಹೇಳ್ತೀವಿ. ಸೊ ನಿನ್ನಿಂದ ಎಷ್ಟು ದೊಡ್ಡ ಪ್ರಮಾದವಾಗಿ ಹೋಯಿತು ಅಂತಂದ್ರೆ ಏನೋ ಒಂದು ಆಗಬಾರ್ದೇ ಇರುವಂತಹದ್ದು ಆಗಿ ಹೋಯಿತು, ಅದಕ್ಕೆ ನೀನು ಕಾರಣನಾದೆ. ಯಾಕೆ ನಿನ್ನಿಂದ ಪ್ರಮಾದವಾಯಿತು ಅಂತಂದ್ರೆ, ನಿನ್ನಿಂದ ಯಾಕೆ ಮಿಸ್ಟೇಕ್ ಆಯಿತು ಅಂತಂದ್ರೆ, ಆ ಸಮಯದಲ್ಲಿ ನಿನ್ನ ಫೋಕಸ್ ಸರಿ ಇರಲಿಲ್ಲ. ಸೊ ನಾವುಗಳು ಯಾಕೆ ತಪ್ಪು ಮಾಡ್ತೀವಿ ಅಂತಂದ್ರೆ, ವೆನ್ ವಿ ಲೂಸ್ ಅವರ್ ಫೋಕಸ್ ದೆನ್ ಪ್ರಮಾದ ಈಸ್ ಗ್ಯಾರಂಟಿ, ಆಗಬಾರ್ದೇ ಇರುವಂತಹದ್ದು ಆಗತ್ತೆ. ಸೊ ಇಲ್ಲಿ ಅಪ್ರಮತ್ತ ಅಂತಂದ್ರೆ ಕಾನ್ಸ್ಟೆಂಟ್ಲಿ ಅಲರ್ಟ್ನೆಸ್ ಅನ್ನು ಹೊಂದಿರುವಂತಹದ್ದು. ಒಬ್ಬ ನಿಜವಾದ ಡಿವೋಟಿ ಒಂದೇ ಒಂದು ಕ್ಷಣ ಕೂಡ ಅವನು ಮೈ ಮರೆಯೋದಿಲ್ಲ, ಅಷ್ಟು ಅಲರ್ಟ್ ಆಗಿ ಅವನು ಇರ್ತಾನೆ. ಸೊ ಅವನಿಂದ ನಡೆಯುವಂತಹ ಯಾವುದೇ ಒಂದು ಕರ್ಮವಾಗಲಿ ಬಹಳ ಎಚ್ಚರಿಕೆಯಿಂದ ಆ ಕರ್ಮವನ್ನು ಮಾಡಿ ಮುಗಿಸ್ತಾನೆ. ಅದರಿಂದ ಅಲ್ಲಿ ದೇರ್ ಈಸ್ ನೋ ಸ್ಕೋಪ್ ಫಾರ್ ಕಮಿಟಿಂಗ್ ಮಿಸ್ಟೇಕ್ಸ್. ಅಮಾನಿ ಸ್ಯಾತ್ ಅಂತ ಹೇಳ್ತಾರೆ. ಬೇರೆ ಯಾರು ಕೂಡ ನನ್ನನ್ನು ಹೊಗಳಬೇಕು ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಅವನಲ್ಲಿ ಇರೋದಿಲ್ಲ. ನನಗೆ ಹೊಗಳಿಕೆ ಸಿಗತ್ತೆ ಅಂತ ಹೇಳಿ ನಾನು ಈ ಕೆಲಸವನ್ನು ಮಾಡ್ತಾ ಇಲ್ಲ. ನಾನು ಮಾಡುವಂತಹ ಆ ಕೆಲಸ ಭಗವಂತನ ಸೇವೆ, ಅದನ್ನ ಯಾರು ಅಪ್ರಿಷಿಯೇಟ್ ಮಾಡಬೇಕಾಗಿಲ್ಲ. ಮತ್ತು ಅವನ ಥಿಂಕಿಂಗ್ ಹೇಗಿರುತ್ತೆ ಅಂತಂದ್ರೆ, ಯಾರಾದರೂ ಬಂದು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿ ಅವನನ್ನ ಹೊಗಳೋದಕ್ಕೆ ಪ್ರಾರಂಭ ಮಾಡಿದ್ರೆ ನಿಧಾನವಾಗಿ ಅವನು ಅವರ ಗಮನವನ್ನು ಬೇರೆ ಕಡೆ ತಗೊಂಡೊಟ್ಟೋಗ್ತಾನೆ. ಸೊ ದಿಸ್ ಈಸ್ ಕಾಲ್ಡ್ ಅಮಾನೆ ಸ್ಯಾತ್. ಮಾನದ ಕಲ್ಪೋ, ಸೊ ಅವನು ಹಿ ವಿಲ್ ಬಿ ವೇಟಿಂಗ್ ಫಾರ್ ಎನ್ ಆಪರ್ಚುನಿಟಿ. ಪ್ರತಿ ಕ್ಷಣ ಕೂಡ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾನೆ. ಯಾವ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾನೆ? ಮತ್ತೊಬ್ಬರನ್ನ ಅಪ್ರಿಷಿಯೇಟ್ ಮಾಡುವಂತಹ ಗುಣವನ್ನು ಬೆಳೆಸ್ಕೊಂಡಿರೋದ್ರಿಂದ ಹೃದಯಪೂರ್ವಕವಾಗಿ ಮತ್ತೊಬ್ಬ ಮಾಡಿರುವಂತಹ ಕೆಲಸವನ್ನ ಸ್ಮರಿಸಿಕೊಂಡು ಅವ್ರನ್ನ ಸ್ತುತಿ ಮಾಡ್ತಾನೆ. ಅಂಡ್ ಕಾರುಣಿಕ ಕವಿ. ನಮ್ಮ ವೇದಾಂತದಲ್ಲಿ ಕವಿ ಅಂತ ಹೇಳಿದಾಗ ಅದಕ್ಕೆ ಬಹಳ ದೊಡ್ಡ ಅರ್ಥವನ್ನು ಕೊಟ್ಟಿದ್ದಾರೆ. ಸೊ ಕವಿ ಅಂತಂದ್ರೆ ಏನು ಹಾಗಾದ್ರೆ? ನಮ್ಮ ವೇದಾಂತದ ಪ್ರಕಾರ ಯಾವ ವ್ಯಕ್ತಿಗೆ ಪರಮಾತ್ಮನ ಲೀಲೆಗಳನ್ನ, ಮಹಿಮೆಗಳನ್ನ ಬೇರೆ ಬೇರೆ ಜನಗಳಿಗೆ ಹೇಳುವಂತಹದ್ದು, ಬೇರೆ ಬೇರೆ ಜನಗಳಿಗೆ ಪರಮಾತ್ಮನ ವಿಚಾರವನ್ನು ತಿಳಿಸುವಂತಹ ಸಂದರ್ಭದಲ್ಲಿ ಅನೇಕರು ಅವುಗಳಿಂದ ಇನ್ಸ್ಪೈರ್ ಆಗ್ತಾರೆ. ಆದರೆ ಇಲ್ಲಿ ಕವಿ ಅಂತ ಹೇಳಬೇಕಾದ್ರೆ ಅವನು ಭಗವಂತನ ಲೀಲೆ ಮತ್ತು ಮಹಿಮೆಯನ್ನ ಹೇಳಬೇಕಾದ್ರೆ ದೇರ್ ಆರ್ ಸಮ್ ಪೀಪಲ್, ಅವರಿಗೆ ಸ್ಫೂರ್ತಿ ಅನ್ನುವಂತಹದ್ದು ಯಾವುದರಿಂದನೂ ಸಿಗೋದಿಲ್ಲ. ಒಂದು ರೀತಿ ಅವರು ಜಗತ್ತಿಗೆ ವಿರುದ್ಧವಾಗಿ ಮುಖ ಮಾಡ್ಕೊಂಡಿರ್ತಾರೆ. ಸೊ ಅದರಿಂದ ಭಗವಂತನ ಮಹಿಮೆಯನ್ನ ಕೇಳಿ ಅವರು ಅದರಿಂದ ಏನು ಸ್ಫೂರ್ತಿ ಹೊಂದೋದಿಲ್ಲ. ಭಗವಂತನ ವಿಚಾರ ಅಂತಲ್ಲ, ಯಾವುದರಿಂದನೂ ಅವರು ಸ್ಫೂರ್ತಿಯನ್ನು ಹೊಂದೋದಿಲ್ಲ. ಬಹಳ ಸೋಂಬೇರಿಗಳು ಅಥವಾ
ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನುವಂತಹ ಯೋಚನೆ ಕೂಡ ಅವರಲ್ಲಿ ಹುಟ್ಟಿರೋದಿಲ್ಲ. ಹೀಗೆ ಸ್ಫೂರ್ತಿಯನ್ನೇ ಹೊಂದದೇ ಇರುವಂತಹ ಜನಗಳು ಈ ಕವಿ ಎನ್ನುವಂತಹ ವ್ಯಕ್ತಿ ಪರಮಾತ್ಮನ ಲೀಲೆಯನ್ನ, ಮಹಿಮೆಯನ್ನ, ಆ ವಿಚಾರವನ್ನ ಹೇಳಬೇಕಾದ್ರೆ ಸ್ಫೂರ್ತಿಗೊಳ್ಳದಂತಹ ಜನಗಳು ಕೂಡ ಆಫ್ಟರ್ ಲಿಸ್ನಿಂಗ್ ಅವರಿಗೆ ಸ್ಫೂರ್ತಿ ಆಗಬೇಕು. ಸ್ಫೂರ್ತಿಯಾಗುವಂತೆ ಅವನು ಈ ಒಂದು ಪರಮಾತ್ಮ ವಿಚಾರವನ್ನ ಅವರಿಗೆ ಮನಮುಟ್ಟುವಂತೆ ತಿಳಿಸಿಕೊಡ್ತಾನೆ. ಸೊ ಇಟ್ ಈಸ್ ಸಾಮಾನ್ಯವಾಗಿ ಭಕ್ತರುಗಳು ಅಂತಂದಾಗ ಅವರುಗಳಿಗೆ ಭಗವಂತನ ಲೀಲೆ, ಮಹಿಮೆ ಅನ್ನೋದೊಂದು ಹೇಳ್ತಾ ಇದ್ದಾಗ ಅವರು ಸ್ಫೂರ್ತಿಯಾಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ಯಾವ ವಿಚಾರಕ್ಕೂ ಸ್ಫೂರ್ತಿಯನ್ನೇ ಹೊಂದದಂತಹ ವ್ಯಕ್ತಿಗಳು ಕೂಡ ಈ ಒಬ್ಬ ವ್ಯಕ್ತಿ ಪರಮಾತ್ಮನ ವಿಚಾರವನ್ನ ನರೇಟ್ ಮಾಡಿದಾಗ, ಆತ್ಮ ವಿಚಾರವನ್ನ ತಿಳಿಸಿಕೊಟ್ಟಾಗ ಅದರಿಂದ ಸ್ಫೂರ್ತಿಗೊಳ್ತಾರಲ್ಲ. ಸೊ ಇಟ್ ಈಸ್ ಅನ್ ಆರ್ಟ್. ಸೊ ಸ್ಫೂರ್ತಿಗೊಳ್ಳದಂತಹ ವ್ಯಕ್ತಿಗಳು ಕೂಡ ಪರಮಾತ್ಮನ ವಿಚಾರವನ್ನ ಕೇಳಿದ ಮೇಲೆ ಸ್ಫೂರ್ತಿ ಆಗ್ತಾರೆ. ಆ ರೀತಿ ನರೇಟ್ ಮಾಡುವಂತಹದ್ದು ಈಸ್ ಅನ್ ಆರ್ಟ್, ಇಟ್ಸ್ ಎ ಸ್ಕಿಲ್. ಸೊ such people who can do this magic, they are called kavihi. So it's a totally different skill and art. ಸೊ ಯಾವುದೋ ಒಂದು ಕವನವನ್ನ ರಚನೆ ಮಾಡುವಂತಹದ್ದು ಇಟ್ ಈಸ್ ಪಾಸಿಬಲ್ ಫಾರ್ ಸಮ್ ಪೀಪಲ್. ಆದರೆ ಕೆಲವು ಜನಗಳಿಗೆ ಹೀಗೆ ಅಭಕ್ತ ಅಂತಂದ್ರೆ ಪರಮಾತ್ಮನ ವಿಚಾರದಲ್ಲಿ ನಂಬಿಕೆ, ಶ್ರದ್ಧೆ ಮತ್ತು ಯಾವ ವಿಚಾರದಿಂದಲೂ ಸ್ಫೂರ್ತಿಗೊಳ್ಳದೆ ಇರುವಂತಹ ವ್ಯಕ್ತಿಗಳು ಕೂಡ ಯಾವಾಗ ಈ ವ್ಯಕ್ತಿ ಪರಮಾತ್ಮ ವಿಚಾರವನ್ನ ವಿವರಿಸಿ ಹೇಳಿದಾಗ ಸ್ಫೂರ್ತಿಗೊಳ್ತಾರೆ. ಸಚ್ ಪೀಪಲ್ ಆರ್ ಕಾಲ್ಡ್ ಕವಿಹಿ. ಮತ್ತು ಒಬ್ಬ ಕವಿಗೆ ಇದು ಹೇಗೆ ಸಾಧ್ಯ? ಹೇಗೆ ಮನಮುಟ್ಟುವಂತೆ ಹೇಳೋದಕ್ಕೆ ಸಾಧ್ಯ ಅಂತಂದ್ರೆ, ಬಿಕಾಸ್ ಹಿ ಈಸ್ ಕಾರುಣಕಃ. ಅವನ ಮನಸ್ಸಿನಲ್ಲಿ ಏನಿರುತ್ತೆ ಅಂತಂದ್ರೆ, ಯಾವುದರ ಪ್ರಭಾವದಿಂದ ನಾನು ಹೆಚ್ಚು ಸಂತೋಷವನ್ನ ಅನುಭವಿಸ್ತಾ ಇದ್ದೀನಿ ಮತ್ತು ಯಾವುದರ ಕಾರಣದಿಂದ ನಾನು ಆನಂದವಾಗಿದ್ದೀನಿ, ನೆಮ್ಮದಿಯಿಂದ ಇದ್ದೀನಿ, ಶಾಂತಿಯಿಂದ ಇದ್ದೀನಿ, ಅದಕ್ಕೆ ಯಾವುದು ಕಾರಣವಾಗಿದೆಯೋ ಅದು ಎಲ್ಲರಿಗೂ ಸಿಗುವಂತೆ ಆಗಬೇಕು. ಒಟ್ಟಿನಲ್ಲಿ ಎಲ್ಲರೂ ಆನಂದದಿಂದ ಇರಬೇಕು, ನೆಮ್ಮದಿಯಿಂದ ಇರಬೇಕು, ಶಾಂತಿಯಿಂದ ಇರಬೇಕು. ಸೊ ಪ್ರತಿಯೊಬ್ಬರೂ ಶಾಂತಿಯಿಂದ ಇರಬೇಕು ಅನ್ನುವಂತಹದ್ದು ಇವನು ಬಯಸ್ತಾನಲ್ಲ. ಇದು ಯಾಕೆ ಅಂತಂದ್ರೆ, ಬಿಕಾಸ್ ಹಿ ಈಸ್ ಎ ಕಾರುಣಿಕ. ಅವನಲ್ಲಿ ಅಷ್ಟು ಕರುಣೆ ಇರುತ್ತೆ. ಎಲ್ಲರೂ ಸಂತೋಷವಾಗಿರಬೇಕು, ಎಲ್ಲರ ಬಗ್ಗೆ ಒಂದು ಕಾರುಣ್ಯವನ್ನು ಹೊಂದಿರ್ತಾನೆ. ಸೊ ಎಲ್ಲರ ಬಗ್ಗೆ ಕಾರುಣ್ಯವನ್ನು ಹೊಂದಿರುವಂತಹ ವ್ಯಕ್ತಿ he can only narrate like this, and such a person is called kavihi. ಸೊ ಇಂತಹವನನ್ನ ಹೀಗೆ ಎಲ್ಲರಿಗೂ ಮನಮುಟ್ಟುವಂತೆ ಆತ್ಮವಿಚಾರವನ್ನ ತಿಳಿಸಿಕೊಡುವಂತಹ ಅವನನ್ನ ಕವಿ ಗುಣ ಅವನಲ್ಲಿದೆ ಅಂತ ಹೇಳ್ತಾರೆ. ಸೊ ಒಬ್ಬ ರಿಯಲ್ ಡಿವೋಟಿ, ಒಬ್ಬ ಪರಿಶುದ್ಧವಾದ ಭಕ್ತ, ಅವನ ಅಂತಃಕರಣ ಈ ರೀತಿ ಶುದ್ಧವಾಗಿರುತ್ತೆ. ಅವನಲ್ಲಿ ಭಕ್ತಿಯ ಪ್ರವಾಹ ಅನ್ನುವಂತಹದ್ದು ನಿರಂತರವಾಗಿ ಹರಿದು ಉಕ್ಕುತ್ತಾ ಇರೋದ್ರಿಂದ ಅದು ಎಲ್ಲರನ್ನೂ ತಲುಪಲಿ. ನನ್ನ ಹೃದಯದಲ್ಲಿ ಅದು ನಿರಂತರವಾಗಿ ಹರಿದು ಅದು ಈಚೆ ಹೋಗ್ತಾ ಇರುವಂತಹದ್ದು ಮತ್ತೊಬ್ಬನನ್ನ ಕೂಡ ತಲುಪಲಿ. ಹೀಗೆ ಅವನ ಗುಣ ಸಹಜವಾಗಿ ಈ ಪರಮಾತ್ಮನ ವಿಚಾರ ಎಲ್ಲರನ್ನ ತಲುಪುವಂತೆ ಮಾಡುವಂತಹ ಗುಣವನ್ನು ಅವನು ಹೊಂದಿರ್ತಾನೆ. ಕಾರುಣಿಕ ಕವಿಹಿ. ಸೊ ಪರಮಾತ್ಮನ ಪ್ರಕಾರ ಎಲ್ಲರಿಗೂ ಈ ಆತ್ಮ ವಿಚಾರ, ಪರಮಾತ್ಮನ ಶಕ್ತಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವರಿಗೆ ನನ್ನ ಮಹಿಮೆ ಮತ್ತು ನನ್ನ ಶಕ್ತಿಯಲ್ಲಿ ನಂಬಿಕೆ, ಶ್ರದ್ಧೆ ಇದೆ. ಅವರಿಗೆ ನಂಬಿಕೆ ಮತ್ತು ಶ್ರದ್ಧೆ ಇದೆ, ಆದರೆ ವಿಚಾರ ಅರ್ಥ ಆಗ್ತಾ ಇಲ್ಲ. ಭಗವಂತ ಏನ್ ಹೇಳ್ತಾನೆ ಅಂತಂದ್ರೆ, ನಂಬಿಕೆ ಮತ್ತು ಶ್ರದ್ಧೆ ಅನ್ನುವಂತಹದ್ದು ಇದೆಯಾ, ಅಷ್ಟು ಸಾಕು. ನಿನಗೆ ಅರ್ಥ ಆಗತ್ತೋ ಬಿಡುತ್ತೋ ಅದು ಮುಂದಿನದು. ನಿನ್ನಲ್ಲಿ ನಂಬಿಕೆ ಮತ್ತು ಶ್ರದ್ಧೆ ಇದೆಯಲ್ಲ, ಅದು ನಿನ್ನನ್ನು ಕರ್ಕೊಂಡು ಹೋಗುತ್ತೆ. ಯಾವುದು ನಿನಗೆ ಅರ್ಥ ಆಗ್ತಾ ಇಲ್ಲ
ಅದು ಅರ್ಥವಾಗುವಂತೆ ಮಾಡುತ್ತೆ. ಬಿಕಾಸ್ ನಿನಗೆ ನಂಬಿಕೆ ಇದೆ, ಶ್ರದ್ಧೆ ಇದೆ. ಸೊ ನಿನ್ನಲ್ಲಿರುವಂತಹ ನಂಬಿಕೆ, ಶ್ರದ್ಧೆಯನ್ನು ನೀನು ಹೊಂದಿ ಈ ಆತ್ಮವಿಚಾರದಲ್ಲಿ ಪ್ರಯತ್ನ ಪಡ್ತೀಯಲ್ಲ, ಅದರಿಂದ ನೀನು ಪಂಡಿತ ಆಗಬೇಕಾಗಿಲ್ಲ. ಆದರೆ ನೀನು ಪಂಡಿತನಲ್ಲದೆ ಹೋದರೂ ಕೂಡ ಅನನ್ಯ ಭಾವದಿಂದ ನನ್ನನ್ನು ಸದಾಕಾಲ ಭಜಿಸ್ತಾ ಇರ್ತೀಯ, ನನ್ನ ಗುಣಗಾನ ಮಾಡ್ತಾ ಇರ್ತೀಯ. ಸೊ ಯು ಆರ್ ಎ ಗ್ರೇಟ್ ಭಕ್ತ. ಪರಮಾತ್ಮನೇ ಈ ರೀತಿ ಹೇಳ್ತಾನೆ, ಹೇ ಉದ್ಧವ, ನನ್ನ ಭಕ್ತ ನನ್ನ ಮೂರ್ತಿಯನ್ನ ಇಷ್ಟಪಟ್ಟು ಪೂಜೆ ಮಾಡ್ತಾನೆ, ಆರಾಧಿಸ್ತಾನೆ. ಮತ್ತು ನನ್ನ ಭಕ್ತ ಮತ್ತೊಬ್ಬ ಭಕ್ತನ ದರ್ಶನ, ಮತ್ತೊಬ್ಬ ಭಕ್ತನ ಸ್ಪರ್ಶ, ಮತ್ತೊಬ್ಬ ಭಕ್ತನ ಪೂಜೆ, ಮತ್ತೊಬ್ಬ ಭಕ್ತನ ಸೇವೆಯನ್ನ ಮಾಡ್ತಾನೆ. ಒಂದರ್ಥದಲ್ಲಿ ನನ್ನ ಭಕ್ತ ಹೇಗೆ ಅಂತಂದ್ರೆ, ಹೀಸ್ ನನ್ನ ದಾಸಾನು 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 ದಾಸ. ಸೊ ಹೀಗೆ ಅವನು ದಾಸ್ಯ ಭಾವವನ್ನು ಬೆಳೆಸ್ಕೊಂಡಿರ್ತಾನೆ. ಸೊ ದಾಸ್ಯ ಭಾವವನ್ನು ಬೆಳೆಸಿಕೊಂಡಿರುವಂತಹ ಭಕ್ತ ನನಗೆ ತುಂಬಾ ಇಷ್ಟ. ಸರ್ವ ಲಾಭೋಪಹರಣಂ ದಾಸ್ಯೇನಾತ್ಮ ನಿವೇದನಂ. ಕಥಾಶ್ರವಣವನ್ನ ಮತ್ತೆ ಮತ್ತೆ ಕೇಳ್ತಾ ಇರಬೇಕು. ಮತ್ ಕಥಾಶ್ರವಣೆ ಶ್ರದ್ಧಾ ಮದನು ಧ್ಯಾನ ಮುದ್ದವ. ಸೊ ದೇರ್ ಈಸ್ ನೋ ಮೋರ್ ಬೆಟರ್ ಬೆನಿಫಿಟ್ಸ್ ದ್ಯಾನ್ ಥಿಂಕಿಂಗ್ ಅಬೌಟ್ ಭಗವಾನ್. ಮತ್ತು ಎಲ್ಲವನ್ನ ಭಗವಂತನಿಗಾಗಿ ಅಂತ ಹೇಳಿ ಎಲ್ಲವನ್ನ ಭಗವಂತನಿಗೆ ಅವನ ಅರ್ಪಣೆ ಮಾಡ್ತಾನೆ. ಯಾವುದನ್ನು ಅವನು ತನ್ನಲ್ಲಿ ಇಟ್ಕೊಳ್ಳೋದಿಲ್ಲ. ಪೂಜೆ, ಪುನಸ್ಕಾರ, ಅಲಂಕಾರ, ಆರತಿ, ನೈವೇದ್ಯ ಇವೆಲ್ಲ ಒಂದು ರೀತಿಯ ಆಚರಣೆಗಳೇ ಆಗಿದ್ರು ಕೂಡ ಮತ್ತೆ ಮತ್ತೆ ಅವುಗಳನ್ನ ಪ್ರತಿದಿನ ಅವನು ಮಾಡೋದ್ರಿಂದ ಕ್ರಮೇಣ ಒಂದು ಸೂಕ್ತ ಸಮಯದಲ್ಲಿ ಅವನಿಗೆ ಅನಂತ ಫಲಗಳು ದೊರೆಯುತ್ತೆ. ಅಂತಹ ಭಕ್ತ ನನಗಿಷ್ಟ ಅಂತ ಪರಮಾತ್ಮ ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವೋ ವೈಷ್ಣವ ಖಂ ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರಪೂಜಾ ಪದಾನಿ ಮೇ. ಹೇ ಉದ್ಧವ, ಹೇ ಪುಣ್ಯಾತ್ಮ, ಶಾಸ್ತ್ರ ಮತ್ತು ವೇದಾಂತ ನನ್ನನ್ನ ಸರ್ವವ್ಯಾಪಿ ಅಂತ ಕರೆಯುತ್ತೆ. ಅದರ ಅರ್ಥ ನಾನು ಎಲ್ಲ ಕಡೆ ಇರಬಲ್ಲವನು, ಎಲ್ಲ ಕಡೆ ಇರುವಂತಹವನು, ಸರ್ವಾಂತರ್ಯಾಮಿ, ಎಲ್ಲ ಕಡೆ ಹಾಗೂ ಎಲ್ಲರಲ್ಲಿಯೂ, ದಟ್ ಈಸ್ ಸರ್ವಾಂತರ್ಯಾಮಿ. ಸೊ ಎಲ್ಲ ಕಡೆ ಮತ್ತು ಎಲ್ಲರಲ್ಲಿಯೂ ಇರೋನು ನಾನು. ಸೊ ಮೈ ಪ್ರೆಸೆನ್ಸ್ ಅಂತ ಹೇಳಿದಾಗ ಇಟ್ ಈಸ್ ಇನ್ ಅಂಡ್ ಥ್ರೂ ದಿ ವರ್ಲ್ಡ್. ವಿಶ್ವದೆಲ್ಲೆಡೆ, ವಿಶ್ವದ ಒಳಗೆ ಹೊರಗೆ, ಹೀಗೆ ಅನಂತ ಎಲ್ಲ ಕಡೆ ಇರೋದು ಯಾರು ಅಂತಂದ್ರೆ ಇಟ್ ಈಸ್ ಭಗವಂತ. ಶಾಸ್ತ್ರ ನನ್ನ ಬಗ್ಗೆ ಈ ರೀತಿ ಹೇಳುತ್ತೆ, ವೇದಾಂತ ಈ ರೀತಿ ಹೇಳುತ್ತೆ. ಆದರೂ ಕೂಡ ಮನುಷ್ಯರು ಯಾವಾಗೆಲ್ಲ ಸೂರ್ಯನನ್ನ ನೋಡ್ತಾರೆ, ಅಗ್ನಿಯನ್ನ ನೋಡ್ತಾರೆ, ಒಬ್ಬ ಬ್ರಾಹ್ಮಣನನ್ನ ನೋಡ್ತಾರೆ, ಹಸುಗಳನ್ನ, ವೈಷ್ಣವನನ್ನ, ಆಕಾಶ, ವಾಯು, ನೀರು, ಭೂಮಿ, ಹೀಗೆ ಅಂದ್ರೆ ಪಂಚಭೂತಗಳು ಇನ್ ಟೋಟಲ್. ಯಾವಾಗ ಜನಗಳು ಹೀಗೆ ತಮಗೆ ಸಿಕ್ಕ ಅವಕಾಶದಲ್ಲಿ ಇವುಗಳೆಲ್ಲವನ್ನ ನೋಡುತ್ತಾರೆ, ಅವಾಗೆಲ್ಲ ಅದು ನನ್ನ ಪೂಜಾ ಸ್ಥಾನಗಳೇ ಆಗಿದೆ ಅಂತ ಹೇಳಿ ನನ್ನನ್ನು ನಮಸ್ಕರಿಸ್ತಾರೆ. ಅವರಿಗೆ ಇಷ್ಟವಾಗುವಷ್ಟು ಇವುಗಳ ಮೂಲಕ ನನ್ನನ್ನು ವರ್ಷಿಪ್ ಮಾಡ್ತಾರೆ. ಋಗ್ವೇದ, ಯಜುರ್ವೇದ ಹಾಗೂ ಸಾಮವೇದಗಳ ಮಂತ್ರಗಳಿಂದ ಸೂರ್ಯನಲ್ಲಿ ನನ್ನನ್ನು ಪೂಜಿಸ್ತಾರೆ. ಹೋಮ ಹವನ ಅಂತ ಹೇಳಿ ಯಾಗಗಳನ್ನ ಮಾಡುವಾಗ ಹವಿಸ್ಸನ್ನ ಅಗ್ನಿಯಲ್ಲಿ ಹಾಕಿ ನನ್ನನ್ನ ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಮತ್ತು ಒಬ್ಬ ಉತ್ತಮ ಬ್ರಾಹ್ಮಣ ಅಂತಂದ್ರೆ ಬ್ರಹ್ಮನನ್ನ ಅರಿತವನನ್ನ ನೋಡಿದಾಗ ಅವನನ್ನ ಅತಿಥಿ ಅಂತ ಹೇಳಿ ಅವನನ್ನ ಮನೆಗೆ ಕರೆತಂದು ಅವನಲ್ಲಿ ನನ್ನನ್ನ ಪೂಜಿಸ್ತಾರೆ. ಅದೇ ರೀತಿ ಒಂದು ಹಸುವನ್ನ ನೋಡಿದಾಗ ಆ ಹಸುವಿಗೆ ಬೇಕಾಗಿರುವಂತಹ ಮೇವು, ಹುಲ್ಲು ಇವುಗಳೆಲ್ಲವನ್ನ ಕೊಟ್ಟು ಹಸುವಿನ ಸೇವೆ, ಗೋ ಸೇವೆಯನ್ನ ಮಾಡ್ತಾ
ನನ್ನನ್ನು ಪೂಜೆ ಮಾಡ್ತಾರೆ. ದಿಸ್ ಇಸ್ ನಿಜವಾದ ಭಕ್ತಿ. ಒಬ್ಬ ಭಕ್ತ ಹೇಗೆ ಭಕ್ತಿ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ನೀನು ಕೇಳಿದ್ಯಲ್ಲ, ಈ ರೀತಿ ಇರುತ್ತೆ. ಆಕ್ಚುಲಿ ಸಂಬಂಧ ಅಂತ ಹೇಳ್ತಾರೆ. ಲೌಕಿಕ ದೃಷ್ಟಿಯಿಂದ ಸಂಬಂಧ ಅಂತಂದ್ರೆ ರಕ್ತವನ್ನ ಹಂಚಿಕೊಂಡು ಹುಟ್ಟಿರೋರನ್ನ ಸಂಬಂಧಿಗಳು ಅಂತ ನಾವು ಕರಿತೀವಿ. ಬಟ್ ಲೌಕಿಕವನ್ನ ಬಿಟ್ಟು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದ್ರೆ ಸಂಬಂಧ ಅಂತಂದ್ರೆ ಎ ಟ್ರೂ ವೈಷ್ಣವ. ಅಗೇನ್ ವೈಷ್ಣವ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಎ ಜಾತಿ ಸೂಚಕ ಪದ. ವೈಷ್ಣವ ಅಂತಂದ್ರೆ ಇಷ್ಟೇ, ವಿಷ್ಣುವನ್ನ ಆರಾಧಿಸುವವನು. ಅಂಡ್ ಒನ್ಸ್ ಅಗೇನ್, ಹೂ ಈಸ್ ವಿಷ್ಣು? ವಿಷ್ಣು ಯಾರು? ಎಲ್ಲೆಡೆ ಇರಬಲ್ಲವನು ಯಾರು? ಅವನು ವಿಷ್ಣು. ಸೊ ವಿಷ್ಣುವನ್ನ ಆರಾಧಿಸುವವನನ್ನ ವೈಷ್ಣವ ಅಂತ ಕರೀತಾರೆ. ಮತ್ತು ಎಲ್ಲೆಲ್ಲಿ ವೈಷ್ಣವ, ಶೈವ ಅನ್ನುವಂತಹ ಪದಗಳು ಬರುತ್ತೆ, ಇದು ಯಾವುದು ಕೂಡ ಜಾತಿ ಸೂಚಕ ಪದಗಳಲ್ಲ. ಶೈವ ಅಂತ ಹೇಳಿದಾಗ ಅವನು ಶಿವನನ್ನ ಪೂಜೆ ಮಾಡ್ತಾನೆ, ಅವನ ಪ್ರಕಾರ ಶಿವ ಇಸ್ ಗ್ರೇಟ್. ವೈಷ್ಣವ ಅಂತಂದ್ರೆ ವಿಷ್ಣುವನ್ನ ಪೂಜೆ ಮಾಡ್ತಾನೆ, ವೈಷ್ಣವನ ಪ್ರಕಾರ ವಿಷ್ಣು ಇಸ್ ಗ್ರೇಟ್. ಅಂದ್ರೆ ಈ ಅರ್ಥ ಅಲ್ಲ. ಒಬ್ಬ ವೈಷ್ಣವ ವಿಷ್ಣುವನ್ನ ಪೂಜೆ ಮಾಡಬೇಕಾದ್ರೆ ವಿಷ್ಣು ಈಸ್ ಎ ಪರಮಾತ್ಮ, ಅದು ಅವನ ಭಾವ. ಅದೇ ರೀತಿ ಒಬ್ಬ ಶೈವ ಶಿವನನ್ನ ಪೂಜೆ ಮಾಡುವಾಗ ಶಿವ ಇಸ್ ಪರಮಾತ್ಮ, ಸೊ ಆಲ್ಸೋ ಗಾಣಪತ್ಯ. ಹೀಗೆ ಎಲ್ಲರೂ ಕೂಡ ಅವರಿಷ್ಟಪಟ್ಟ ದೇವರುಗಳನ್ನ ಪೂಜೆ ಮಾಡಿ ಅವರುಗಳನ್ನ ಫಾಲೋ ಮಾಡಿದ್ರು ಕೂಡ ಅವರುಗಳು ಯಾಕೆ ಅವನನ್ನು ಪೂಜೆ ಮಾಡ್ತಾರೆ ಅಂತಂದ್ರೆ ಅವರುಗಳ ಪ್ರಕಾರ ಅವ್ರು ಯಾರನ್ನೇ ಆರಾಧನೆ ಮಾಡಲಿ, ಹೀಸ್ ಎ ಪರಮಾತ್ಮ, ಈ ಭಾವ ಅವರಲ್ಲಿರುತ್ತೆ. ಆದ್ರಿಂದ ವೈಷ್ಣವ, ಶೈವ, ಗಾಣಪತ್ಯ ಅಂತ ಹೇಳಿದಾಗ ದೇ ಆರ್ ನಾಟ್ ಜಾತಿ ಸೂಚಕ ಪದಗಳು. ಆಲ್ ಶೈವ ಇರಬಹುದು, ವೈಷ್ಣವ ಇರಬಹುದು, ಗಾಣಪತ್ಯಾಸ್ ಇರಬಹುದು, ಇವರೆಲ್ಲ ದೇ ಆರ್ ಆಲ್ ಡಿವೋಟೀಸ್ ಆಫ್ ದಿ ಭಗವಂತ. ಅದರಿಂದ ವೈಷ್ಣವ ಅಂತಂದ್ರೆ ವಿಷ್ಣುವನ್ನ ಕುರಿತು ಭಕ್ತಿ ಮಾಡ್ತಾ ಇದ್ದಾನೆ, ಅವನನ್ನ ಪರಮಾತ್ಮ ಅಂತ ಇವನು ಹೇಗೆ ಕರೀತಾನೆ ಆ ರೀತಿ ಒಬ್ಬ ಶೈವ ಕೂಡ ಶಿವನನ್ನ ಕುರಿತು ಪೂಜೆ ಮಾಡಿ ಕೊನೆಯಲ್ಲಿ ಅವನೇನು ಹೇಳ್ತಾನೆ, ನೀನು ಸರ್ವಶಕ್ತ, ನೀನು ಭಗವಂತ, ನೀನು ಪರಮಾತ್ಮ, ನೀನು ಜಗದೀಶ್ವರ ಅಂತ ಹೇಳ್ತಾನೆ. ಸೊ ಈಶ್ವರ ಅಂತಂದ್ರೆ ಒಂದು ಅರ್ಥದಲ್ಲಿ ಈಸ್ ಒಡೆಯ. ಸೊ ಅದರಿಂದ ಇದು ಯಾವುದು ಜಾತಿ ಸೂಚಕ ಪದಗಳಲ್ಲ. ಅವ್ರ ಪ್ರಕಾರ ವಿಷ್ಣು ತತ್ವವನ್ನ ಅವ್ರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ವಿಷ್ಣುವನ್ನ ಪೂಜೆ ಮಾಡ್ತಾರೆ. ಮತ್ತೊಬ್ಬ ಶಿವತತ್ವವನ್ನ ಚೆನ್ನಾಗಿ ತಿಳಿದವನಾಗಿರ್ತಾನೆ, ಶಿವನನ್ನ ಪೂಜೆ ಮಾಡ್ತಾನೆ. ಅಂದ್ರೆ ಅವೆಲ್ಲ ಹೋಗಿ ಭಗವಂತನನ್ನು ಹೋಗಿ ಮುಟ್ಟತ್ವೆ. ದಟ್ಸ್ ಆಲ್. ಅದರಿಂದ ಅವರು ನಿಜವಾದ ಬಂಧುಗಳು, ಅವರು ಸಂಬಂಧಿಗಳು. ಸೊ ಅದರಿಂದ ವೈಷ್ಣವ ಸಂಬಂಧಿ ಅಂತಂದ್ರೆ ಅಥವಾ ಸಂಬಂಧ ಅಂತ ಹೇಳಿದಾಗ ವೈಷ್ಣವ ಅಂತ ಇಲ್ಲಿ ಅರ್ಥ ಕೊಟ್ಟರು ಕೂಡ ವೈಷ್ಣವ ಆಗಿರಬಹುದು, ಶೈವ ಆಗಿರಬಹುದು, ಗಾಣಪತ್ಯ ಆಗಿರಬಹುದು, ಅಥವಾ ದೇವಿಯನ್ನ ಆರಾಧಿಸುವಂತಹ ಮತ್ತೊಬ್ಬ ಭಕ್ತನಾಗಿರಬಹುದು. ಒಟ್ಟಿನಲ್ಲಿ ಸಂಬಂಧ ಅಂತಂದ್ರೆ ಭಗವಂತನೊಂದಿಗೆ ಹೊಂದಿರುವಂತಹ ಬಾಂಧವ್ಯ ಅದು. ಅದರಿಂದ ಎನಿ ಡಿವೋಟಿ ಅವನನ್ನು ವಿಷ್ಣುವನ್ನ ಆರಾಧನೆ ಮಾಡಲಿ, ಶಿವನನ್ನ ಆರಾಧನೆ ಮಾಡಲಿ, ಗಣಪತಿಯನ್ನ ಆರಾಧನೆ ಮಾಡಲಿ, ಹೀ ಈಸ್ ಮೈ ಬ್ರದರ್, ಅದು ನಿಜವಾದ ಸಂಬಂಧ ಮತ್ತು ನಿಜವಾದ ಸಂಬಂಧಿ. ಒಟ್ಟಿನಲ್ಲಿ ನಿರಂತರವಾಗಿ ಭಗವಂತನ ಸ್ಮರಣೆ ಎನ್ನುವಂತಹದ್ದು ನಮ್ಮಲ್ಲಿ ಇರಬೇಕು. ಭೋಗ ಪದಾರ್ಥಗಳು, ಇಲ್ಲಿ ಭೋಗ ಪದಾರ್ಥಗಳು ಅಂತಂದ್ರೆ ಆಹಾರ. ಅವುಗಳನ್ನ ಸೇವಿಸುವಾಗ ಅಂತಂದ್ರೆ ನಾವು ಊಟ ಮಾಡುವಾಗ, ಆಹಾರವನ್ನ ಸ್ವೀಕರಿಸುವಾಗ ಸರ್ವಭೂತಾತ್ಮ ಪ್ರಭುವೇ ನಮ್ಮೊಳಗಡೆ ಇದ್ದು ಅವನೇ ಈ ಭೋಜನವನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕಿಂತ ನನ್ನಲ್ಲಿ ಭಗವಂತನಿದ್ದು ಆಹಾರವನ್ನು ಅವನು ಸ್ವೀಕರಿಸ್ತಾ ಇದ್ದಾನೆ.
ಈ ಭಾವ ಇರಬೇಕು. ಇದರ ಮತ್ತೊಂದು ಗ್ರೇಟೆಸ್ಟ್ ಬೆನಿಫಿಟ್ ಏನು ಅಂತಂದ್ರೆ, ನಾನು ತಿಂತಾ ಇದ್ದೀನಿ, ನಾನು ಆಹಾರವನ್ನು ಸ್ವೀಕರಿಸ್ತಾ ಇದ್ದೀನಿ ಅಂತಂದಾಗ ಮೈಂಡ್ ಏನ್ ಮಾಡುತ್ತೆ ಅಂತಂದ್ರೆ, ಇಟ್ ಡಿವೈಡ್ಸ್. ಅಲ್ಲಿ ರುಚಿಯನ್ನ ನೋಡುತ್ತೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇದು ಬೇಕು, ಇದು ಬೇಡ, ಹೀಗೆ ಅನೇಕಗಳನ್ನ ಮೈಂಡ್ ಭಾಗ ಮಾಡುತ್ತೆ, ಬೇರೆ ಬೇರೆ ಮಾಡುತ್ತೆ. ಆದರೆ ಆಹಾರವನ್ನ ಸ್ವೀಕರಿಸುವಾಗ, ಭೋಜನವನ್ನ ಮಾಡುವಾಗ ನನ್ನೊಳಗೆ ಪರಮಾತ್ಮನೇ ಇದ್ದಾನೆ, ಅವನೇ ಈ ಆಹಾರವನ್ನು ಸ್ವೀಕರಿಸ್ತಾ ಇದ್ದಾನೆ ಅಂತಂದಾಗ ಅಲ್ಲಿ ನಾನು ಡಿಸೈಡ್ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಭಗವಂತ ಆಹಾರವನ್ನು ಸ್ವೀಕರಿಸ್ತಾ ಇದ್ದಾಗ ಹೀ ನೋಸ್, ಇದು ಹೇಗಿದೆ, ಇದು ಹೇಗಿಲ್ಲ, ಇದೆಲ್ಲ ಅವನು ನೋಡ್ಕೋತಾನೆ. ಆದ್ರಿಂದ ಇಟ್ ಆಲ್ ಬಿಲಾಂಗ್ಸ್ ಟು ಹಿಮ್. ದಟ್ ಈಸ್ ನಿಜವಾದ ಪ್ರಸಾದ. ಸೊ ನಮ್ಮೊಳಗೆ ಭಗವಂತ ಇದ್ದು ಇವೆಲ್ಲವನ್ನ ಅವನು ಸ್ವೀಕರಿಸ್ತಾನೆ. ಸೊ ನಮ್ಮೊಳಗಡೆ ಇರೋನು ಭಗವಂತ ಅಂತ ನಾವು ಏನ್ ಅನ್ಕೋತೀವಿ ಅದನ್ನೇ ಇಲ್ಲಿ ವೇದಾಂತ ಮತ್ತು ಶಾಸ್ತ್ರ ಏನ್ ಹೇಳುತ್ತೆ. ಭಗವಂತ ಅಂತಂದಾಗ ಹಿ ಈಸ್ ಸರ್ವಾಂತರ್ಯಾಮಿ. ಸರ್ವಾಂತರ್ಯಾಮಿ ಮೀನ್ಸ್ ಭಗವಂತ ಎಲ್ಲರಲ್ಲಿಯೂ, ಎಲ್ಲರ ಒಳಗೂ ಇರೋನು, ಎಲ್ಲ ಪ್ರಾಣಿಗಳಲ್ಲಿಯೂ ದ ಸೇಮ್ ಪರಮಾತ್ಮ ಈಸ್ ಲೈಕ್ ಎ ಕ್ಷೇತ್ರಜ್ಞ. ಲೈಕ್ಯ ಕ್ಷೇತ್ರಜ್ಞ, ಸಮಭಾವದಿಂದ ವ್ಯಾಪ್ತನಾಗಿರ್ತಾನೆ ಅವನು. ಆದ್ರಿಂದ ಎಲ್ಲ ಪ್ರಾಣಿಗಳು ನನ್ನ ಸ್ವರೂಪಕ್ಕಿಂತ ಬೇರೆ ಅಲ್ಲ. ಅವುಗಳನ್ನ ಬೇರೆ ಬೇರೆ ಅಂತ ನೋಡುವಂತಹ ಅವಶ್ಯಕತೆಯೇ ಇಲ್ಲ. ಯಾಕೆ ಅಂತಂದ್ರೆ ನಿನ್ನಲ್ಲಿಯೂ ನಾನೇ ಇರೋದು, ಅವನಲ್ಲಿಯೂ ನಾನೇ ಇರೋದು, ಎಲ್ಲ ಪ್ರಾಣಿಗಳಲ್ಲಿಯೂ ನಾನೇ ಇರೋದು. ಎಲ್ಲ ಪ್ರಾಣಿಗಳಲ್ಲಿಯೂ ಎಲ್ಲರಲ್ಲಿಯೂ ನಾನೇ ಇರೋದ್ರಿಂದ ಎಲ್ಲವೂ ನನ್ನ ಸ್ವರೂಪ. ಇದು ಅರ್ಥ ಆದಾಗ ಮನುಷ್ಯ ಇಡೀ ವಿಶ್ವವನ್ನು ಅವನು ಪ್ರೀತಿಸ್ತಾನೆ. ಭಗವಂತನನ್ನ ಮಾತ್ರ ಪ್ರೀತಿಸ್ತೀನಿ, ನನಗೆ ಬೇರೆ ಇನ್ಯಾರು ಬೇಡ ಅಂತಂದ್ರೆ ಅವನು ಬೇರೆ ಯಾರನ್ನು ಪ್ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಎಲ್ಲ ಪ್ರಾಣಿಗಳಲ್ಲಿಯೂ ಸಮಾನ ಭಾವವನ್ನು ಅವನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಎಲ್ಲವನ್ನ ನಾನು ಪ್ರೀತಿಸ್ತೀನಿ ಅಂತಂದ್ರೆ ನಾನು ಭಗವಂತನನ್ನೇ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಅದಕ್ಕಿಂತ ಬೇರೆ ಭಿನ್ನವಾಗಿ ಅದು ಅರ್ಥವನ್ನು ಕೊಡೋದಿಲ್ಲ. ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ಕಲಿಸಿರುವಂತಹದ್ದೇ ಇದೇ ರೀತಿಯ ನೀತಿಯನ್ನ. ಎಲ್ಲವೂ ಭಗವಂತನ ಸ್ವರೂಪವೇ ಆಗಿದೆ ಅಂತ ಹೇಳಿರೋದ್ರಿಂದ ಇವತ್ತಿಗೂ ಕೂಡ ನಮ್ಮ ಪೂರ್ವಿಕರು ಹೇಳಿಕೊಟ್ಟಿರುವಂತಹ ನೀತಿ ನಿಯಮಗಳನ್ನ ನಾವು ಈಗಲೂ ನೋಡಬಹುದು. ಅನೇಕ ಜನಗಳು ಇವತ್ತಿಗೂ ಕೂಡ ಮರ, ಗಿಡ, ಕಲ್ಲು, ಬೆಟ್ಟ, ಗುಡ್ಡ, ಮಣ್ಣು, ನದಿ, ನೀರು, ಹೀಗೆ ಸಕಲ ಪ್ರಾಣಿಗಳಲ್ಲಿಯೂ ಸಕಲರಲ್ಲಿಯೂ ಭಗವಂತನೇ ಇರ್ತಾನೆ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾನೆ. ಸೊ ಒಬ್ಬ ಭಕ್ತ ಮತ್ತೊಬ್ಬನಿಗೆ ಕೈ ಮುಗಿದು ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ನನಗೆ ಮಾಡ್ತಾ ಇಲ್ಲ ಅಥವಾ ನನ್ನ ದೇಹಕ್ಕೆ ಮಾಡ್ತಾ ಇಲ್ಲ, ನನ್ನಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ಭಗವಂತನನ್ನ ಅವನು ಗೌರವಿಸ್ತಾ ಇದ್ದಾನೆ. ಇದು ನಮ್ಮ ಸನಾತನ ಧರ್ಮ ನಮಗೆ ತಿಳಿಸ್ಕೊಟ್ಟಿರುವಂತಹ ನೀತಿ. ಅದರಿಂದ ಸಂಸಾರದಿಂದ ಹೊರಬರುವವರೆಗೆ, ವಾಟ್ ಈಸ್ ಸಂಸಾರ ಅಂದರೆ ಎಲ್ಲ ರೀತಿಯ ಅಂಟು ನಂಟುಗಳಿಂದ ನಾವು ದೂರ ಇರಬೇಕು. ಸೊ ಆಕ್ಚುಯಲ್ ಮೀನಿಂಗ್ ಆಫ್ ಮುಕ್ತಿ ಆರ್ ಬಿಡುಗಡೆ. ಬಿಡುಗಡೆ ಅಂತ ಹೇಳಿದಾಗ ನಾವು ಅರ್ಥ ಮಾಡ್ಕೋಬೇಕು, ಯಾವುದರಿಂದ ನಾನು ಬಿಡುಗಡೆಯನ್ನ ಬಯಸ್ತಾ ಇದ್ದೀನಿ. ಮುಕ್ತಿ ಅಂತ ಹೇಳಿದಾಗ ನನಗೆ ಮುಕ್ತಿ ಬೇಕು ಅಂತಂದಾಗ ನಾನು ಬಂಧನದಲ್ಲಿದ್ದೀನಿ, ಅದು ನನಗೆ ಅರ್ಥವಾಗಿರೋದ್ರಿಂದ ನಾನು ಮುಕ್ತಿಯನ್ನ ಅಪೇಕ್ಷೆ ಪಡ್ತಾ ಇದ್ದೀನಿ. ಸೊ ಶಾಸ್ತ್ರ ನಮ್ಮನ್ನ ಅಸಂಗ ಅಂತ ಕರೆಯುತ್ತೆ. ಅದರ ಅರ್ಥ ನಾವು ಆತ್ಮ ಸ್ವರೂಪವೇ ಆಗಿರೋದ್ರಿಂದ ನಮ್ಮ ಬೇಸಿಕ್ ಸ್ವಭಾವ ಈಸ್ ಅಸಂಗ. ನಾನು ಯಾರೊಂದಿಗೂ ಯಾವುದರೊಂದಿಗೂ ಅಂಟುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ದೇಹಭಾವ, ಜೀವಭಾವ ನನ್ನಲ್ಲಿ ಬಹಳ ಬಲವಾಗಿ ಆ ಸಂಸ್ಕಾರಗಳಿಂದ ನಾನು ಜನ್ಮ ಜನ್ಮಾಂತರಗಳಿಂದ
ಹೊತ್ಕೊಂಡು ಬಂದಿರೋದ್ರಿಂದ, ನನ್ನ ನೈಜ ಸ್ವರೂಪ ನನಗೆ ಮರ್ತು ಹೋಗಿರೋದ್ರಿಂದ ನಾನು ಅನೇಕಗಳೊಂದಿಗೆ ಅಂಟ್ಕೊಂಡ್ಬಿಟ್ಟಿರ್ತೀನಿ. ಅನೇಕಗಳೊಂದಿಗೆ ಅಂಟ್ಕೊಂಡಿರುವಂತಹ ನನ್ನನ್ನು ಸಂಸಾರಿ ಅಂತ ಕರೀತಾರೆ. ಸೊ ಸಂಸಾರಿ ಅಂತಂದರೆ ಯಾವಾಗ ನಾನು ಅನೇಕಗಳೊಂದಿಗೆ ಅಂಟ್ಕೊಂಡಿದ್ದೀನಿ ಆಗ ನನ್ನನ್ನು ಅಸಂಗ ಅಂತ ಹೇಳಕ್ಕಾಗೋದಿಲ್ಲ. ನಾನು ಎಲ್ಲವುಗಳೊಂದಿಗೆ ಸಂಘವನ್ನು ಹೊಂದಿರೋದ್ರಿಂದ ನನ್ನನ್ನು ಅಸಂಗ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ನನಗೆ ಮುಕ್ತಿ ಅಥವಾ ಮೋಕ್ಷ ಆರು ಬಿಡುಗಡೆ ಯಾಕೆ ಬೇಕು ಅಂತಂದರೆ, ನನಗೆ ಬೇಡದ ಅನೇಕಗಳೊಂದಿಗೆ ನಾನು ಅಂಟುಕೊಂಡ್ಬಿಟ್ಟಿದ್ದೀನಿ. ಬೇಸಿಕಲಿ ನಾನು ಅಸಂಗ. ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯು ಆರ್ ಎ ಆತ್ಮಸ್ವರೂಪಿ. ನೀನು ಆತ್ಮಸ್ವರೂಪವೇ ಆಗಿರೋದ್ರಿಂದ ಯು ಆರ್ ಅಸಂಗ. ನೀನು ಯಾವುದರೊಂದಿಗೂ ನೀನು ಅಂಟ್ಕೊಂಡಿರೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅಂಟ್ಕೊಂಡಿದ್ದೀನಿ ಅಂತ ಸಂಸಾರ ಭಾವವನ್ನು ನೀನು ಬೆಳೆಸ್ಕೊಂಡಿರೋದ್ರಿಂದ ಮುಕ್ತಿಗಾಗಿ ನಿರಂತರ ಪ್ರಯತ್ನವನ್ನು ನೀನು ಮಾಡ್ತಾ ಇದ್ದ. ನನಗೆ ಬಿಡುಗಡೆ ಬೇಕು, ನನಗೆ ಮುಕ್ತಿ ಬೇಕು, ನಾನು ಬಂಧನದಲ್ಲಿ ಇದ್ದೀನಿ ಅಂತ ನನಗೆ ಯಾಕೆ ಅನ್ನಿಸ್ತಾ ಇದೆ ಅಂತಂದರೆ, ಐ ಹ್ಯಾವ್ ಬಿಕಮ್ ಎ ಸಂಸಾರಿ. ನಾನು ಅನೇಕಗಳನ್ನು ಅಂಟಿಸ್ಕೊಂಡ್ಬಿಟ್ಟು ಅವೆಲ್ಲವೂ ನಂದು, ನನಗೆ ಇದನ್ನು ನಾನು ಬೆಳೆಸ್ಕೊಂಡಿದ್ದೀನಿ. ಹೀಗೆ ನನ್ನ ನೈಜ ಸ್ವರೂಪವನ್ನು ಮರೆತು ಅನೇಕಗಳಲ್ಲಿ ನನ್ನನ್ನು ನಾನು ಗುರುತಿಸಿಕೊಂಡು ಒದ್ದಾಡ್ತಾ ಇದ್ದೀನಿ. ಆದ್ದರಿಂದ ನಾನು ಮುಕ್ತಿಗಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಈ ಕಾರಣದಿಂದ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ಹೇ ಉದ್ಧವ, ಸತ್ಸಂಗ ಅಂಡ್ ಭಕ್ತಿ ಯೋಗ ಈಸ್ ದಿ ಅಲ್ಟಿಮೇಟ್ ಸಾಧನೆ. So practicing and adopting the same in our life is the real spiritual practice. ಇದೊಂದೇ ಮಾರ್ಗ. ಸಂಸಾರದಿಂದ ದೂರ ಇರಬೇಕು, ಅಂಟುಗಳಿಂದ ಬಿಡಿಸ್ಕೋಬೇಕು, ಬಂಧನದಿಂದ ಹೊರಗಡೆ ಬರಬೇಕು ಅಂತಂದರೆ ಅದಕ್ಕೆ ಉಳಿದಿರುವಂತಹದ್ದು ಉಪಾಯ ಮಾರ್ಗ ಇದೊಂದೇ. ಅದೇನು ಅಂತಂದರೆ ಸತ್ಸಂಗ ಅಂಡ್ ಭಕ್ತಿ ಯೋಗ. ಬೇರೆ ಯಾವುದು ಮಾರ್ಗ ಇಲ್ಲ. ಅನೇಕ ಅನುಭವಿಗಳು ಹೇಳ್ತಾರೆ, ಮಹಾತ್ಮರು ಹೇಳ್ತಾರೆ, ಅನೇಕ ಸಂತರು ಹೇಳ್ತಾರೆ, ಅನೇಕ ಸಂತ ಭಕ್ತ ಅನುಭವಿಗಳು ಜ್ಞಾನಿಗಳು ಅಂತ ಏನು ಹೇಳ್ತಾರೆ, ಅಂತಹವರ ಆಶ್ರಯ ಸ್ಥಾನ ನಾನೇ ಆಗಿದ್ದೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಂತಂದ್ರೆ ಒಬ್ಬ ಜ್ಞಾನಿ ಭಕ್ತ ಅವನಲ್ಲಿ ನಾನೇ ಇರೋದು, ಅವನ ಆಶ್ರಯ ಸ್ಥಾನದಲ್ಲಿ ನಾನೇ ಇದ್ದೀನಿ, ಅವನ ಆಶ್ರಯವೇ ನಾನಾಗಿದ್ದೀನಿ. ಅಂತಹವನಲ್ಲಿ ನೀನು ಸಹವಾಸವನ್ನು ಮಾಡಬೇಕು ಅಂತಂದ್ರೆ ಅದಕ್ಕಿರುವಂತಹದ್ದು ಸತ್ಸಂಗ ಮಾತ್ರ. ಅದರಿಂದ ಗೋ ಟು ಸತ್ಸಂಗ, ಅಟೆಂಡ್. ಸೊ ಸತ್ಸಂಗ ಅಂತಂದ್ರೆ ಸಂತರ ಸಹವಾಸದಲ್ಲಿ ಕಲೆತು ಬೆರೆತು ವಿಚಾರವನ್ನು ಶ್ರವಣ ಮಾಡಿ ಮನನ ಮಾಡಿ ಅರ್ಥ ಆದಮೇಲೆ ಅರ್ಥ ಮಾಡಿಕೊಂಡು ಅದನ್ನು ಯು ಹ್ಯಾವ್ ಟು ಅಡಾಪ್ಟ್ ಇಟ್ ಇನ್ ಯುವರ್ ಲೈಫ್. ನಿನ್ನ ಜೀವನದಲ್ಲಿ ಬದುಕಿನಲ್ಲಿ ಅದನ್ನು ಅನುಷ್ಠಾನಕ್ಕೆ ತರಬೇಕು. ಆದುದರಿಂದ ಹೇ ಉದ್ಧವ, ನಾನು ನಿನಗೆ ಈಗ ಸತ್ಸಂಗದ ಮಹಿಮೆ, ಕರ್ಮ ಮತ್ತು ಕರ್ಮತ್ಯಾಗ ಇವೆಲ್ಲವನ್ನು ನಾನು ನಿನಗೆ ತಿಳಿಸ್ಕೊಡ್ತೀನಿ. ಉದ್ಧವನಿಗೆ ಅವನ ಅಂತರಂಗದ ತುಡಿತ ಏನಿದೆ ಅನ್ನುವಂತಹದ್ದು ಪರಮಾತ್ಮನಿಗೆ ಗೊತ್ತಾಗುತ್ತೆ. ಬಹುಶಃ ಉದ್ಧವ ಸತ್ಸಂಗದ ಮಹಿಮೆಯನ್ನು ಕುರಿತು ಕೇಳ್ತಾ ಇದ್ದಾನೆ. ಆದ್ರಿಂದ ದಿಸ್ ಈಸ್ ದಿ ರೈಟ್ ಟೈಮ್ ದಟ್ ಐ ಶುಡ್ ಟೀಚ್ ಹಿಮ್ ವಾಟ್ ಈಸ್ ದಿ ಮಹಿಮೆ ಆಫ್ ಸತ್ಸಂಗ ಅಂಡ್ ವೈ ಒನ್ ಶುಡ್ ಪರ್ಫಾರ್ಮ್ ಕರ್ಮ. ಮತ್ತು ಕರ್ಮವನ್ನು ಮಾಡಿದ ನಂತರ ಕರ್ಮವನ್ನು ತ್ಯಾಗ ಮಾಡಿಬಿಡ್ಬೇಕು. ಆಗ ಅದು ಆ ಕರ್ಮ ಯೋಗವಾಗಿ ಬದಲಾಗುತ್ತೆ. ಈ ಒಂದು ರಹಸ್ಯವನ್ನ ಉದ್ಧವ ನಾನು ನಿನಗೆ ಹೇಳ್ಕೊಡ್ತೀನಿ ಅಂತ ಪರಮಾತ್ಮ ಉದ್ಧವನಿಗೆ ತಿಳಿಸ್ತಾ ಇದ್ದಾನೆ.
ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.